ವಂದನೆಗಳು ಬ್ರದರ್. ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಕಣ್ಮುಚ್ಚಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನಾವು ಸಂದೇಶ ಭಾಗಕ್ಕೆ ಹೋಗೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸಿ ಪರಲೋಕದಲ್ಲಿರುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ, ಮಹಿಮೆ ಆಗಲಿ. ಅಪ್ಪ ತಂದೆ, ವಿಶೇಷವಾಗಿ ಈ ಬೆಳಗಿನ ಜಾವಕ್ಕಾಗಿ ನಿಮಗೆ ಸ್ತೋತ್ರ ಮಾಡುತ್ತಿದ್ದೇನಪ್ಪ. ಹೌದು ಸ್ವಾಮಿ, ಇನ್ನೊಂದು ದಿನವನ್ನು ನೋಡುವಂತ ಮಹಾ ಸೌಭಾಗ್ಯವನ್ನು ಕೊಟ್ಟಿದ್ದೀಯಪ್ಪ. ನಿನ್ನ ಕೃಪೆಯಿಂದ ನಾವೆಲ್ಲರೂ ಜೀವಂತರ ಪಟ್ಟಿಯಲ್ಲಿ ಇದ್ದು ನಿನ್ನ ಸನ್ನಿಧಾನದಲ್ಲಿ ಬಂದು ವಾಕ್ಯಗಳನ್ನು ಕೇಳುವಂತೆ ಮತ್ತು ಆರಾಧಿಸುವಂತೆ, ಪ್ರಾರ್ಥಿಸುವಂತೆ ಕೃಪೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಪ್ಪ ತಂದೆ, ವಿಶೇಷವಾಗಿ ಈ ಬೆಳಗಿನ ಜಾವದಲ್ಲಿ ಕರ್ತನೆ, ನಿನ್ನ ವಾಕ್ಯ ಸಂದೇಶವನ್ನು ಕೊಡಲು ಹೊರಟಿರುವ ನಿನ್ನ ಮಗಳನ್ನು ಕರ್ತನೆ, ಪವಿತ್ರಾತ್ಮನ ಸಹಾಯದಿಂದ ನಡೆಸೋ ಅಪ್ಪ. ನಿಮ್ಮ ಮಕ್ಕಳಿಗೆ ಏನು ಅವಶ್ಯಕ ಇದೆಯೋ ಅದನ್ನು ಹೇಳಲು ನನಗೆ ಸಹಾಯವನ್ನು ಮಾಡು ಅಪ್ಪ. ಪವಿತ್ರಾತ್ಮನ ಸಹಾಯದಿಂದಲೇ ವಾಕ್ಯವನ್ನು ಕೊಡುವಂತೆ ಕೃಪೆ ಕೊಡು ಮತ್ತು ಕೇಳುವ ನಿನ್ನ ಮಕ್ಕಳಿಗೆ ಅದನ್ನು ಅರ್ಥ ಮಾಡಿಕೊಳ್ಳಲು ಕರ್ತನೆ ಬೇಕಾದ ವಿವೇಕ ಜ್ಞಾನವನ್ನು ಸಹ ದಯಪಾಲಿಸು. ಸಾತ್ವಿಕ ಮನಸ್ಸನ್ನು ಕೊಟ್ಟು ಒಬ್ಬೊಬ್ಬರನ್ನು ಕಾಪಾಡು ಅಪ್ಪ. ಬಂದಿರುವ ಪ್ರತಿಯೊಬ್ಬರನ್ನು ನಿಮ್ಮ ಹಸ್ತಕ್ಕೆ ಒಪ್ಪಿಸುತ್ತಿದ್ದೇನೆ. ಬರಲು ತಡೆಗಟ್ಟಿರುವ ಮಕ್ಕಳನ್ನು ಅದೆಷ್ಟು ಬೇಗ ಸಭೆಯಾಗಿ ಬಂದು ಸೇರುವಂತ ಮಹಾಕೃಪೆಯನ್ನು ದಯಪಾಲಿಸು. ಈ ಚಿಕ್ಕ ಪ್ರಾರ್ಥನೆಯನ್ನು ಪ್ರಭು ಯೇಸು ಕ್ರಿಸ್ತರ ನಾಮದಲ್ಲಿ ಬೇಡಿ ಬಂದಿರುವೆ ನನ್ನ ತಂದೆಯೇ, ಆಮೇನ್. ಎಲ್ಲರಿಗೂ ಕೂಡಿ ಬಂದಿರುವ ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ಮತ್ತೊಮ್ಮೆ ಬೆಳಗಿನ ಶುಭ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಈ ದಿನ ನಾನು ಮಾತನಾಡುವಂತಹ ಒಂದು ಅಂಶಕ್ಕೆ ಹೋಗುವ ಮೊದಲು ಒಂದು ವಾಕ್ಯ ಪಠಣವನ್ನು ಮಾಡಿಕೊಂಡು ನಾವು ವಾಕ್ಯ ಭಾಗಕ್ಕೆ ಹೋಗೋಣ. ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆಯಲ್ಲಿ 1ನೇ ಅಧ್ಯಾಯ 13ರಿಂದ 20ನೇ ವಾಕ್ಯದವರೆಗೆ ವಾಕ್ಯ ಪಠಣವನ್ನು ಮಾಡಿಕೊಂಡು ಹೋಗೋಣ. ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 13ನೇ ವಾಕ್ಯದಿಂದ 20ರ ವಾಕ್ಯದವರೆಗೆ. ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದೊಳಗೆ ಸೇರಿಸಿದನು. ಆ ಕುಮಾರನಲ್ಲಿ ನಮ್ಮ ಪಾಪಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು. ಆತನು ಅದೃಶ್ಯನಾದ ದೇವರ ಪ್ರತಿರೂಪನೂ ಸೃಷ್ಟಿಗೆಲ್ಲ ಜ್ಯೇಷ್ಠ ಪುತ್ರ ಸ್ಥಾನ ಹೊಂದಿದವನೂ ಆಗಿದ್ದಾನೆ. ಭೂಪರಲೋಕಗಳಲ್ಲಿರುವ ದೃಶ್ಯಾದೃಶ್ಯವಾದವುಗಳೆಲ್ಲವೂ, ಸಿಂಹಾಸನಗಳಾಗಲಿ, ಪ್ರಭುತ್ವಗಳಾಗಲಿ, ದೊರೆತನಗಳಾಗಲಿ, ಅಧಿಕಾರಗಳಾಗಲಿ ಆತನಲ್ಲಿ ಸೃಷ್ಟಿಸಲ್ಪಟ್ಟವು. ಸರ್ವವು ಆತನ ಮುಖಾಂತರವಾಗಿಯೂ ಆತನಿಗೋಸ್ಕರವಾಗಿಯೂ ಸೃಷ್ಟಿಸಲ್ಪಟ್ಟಿತು. ಆತನು ಎಲ್ಲಕ್ಕೂ ಮೊದಲು ಇದ್ದವನು, ಆತನು ಸಮಸ್ತಕ್ಕೂ ಆಧಾರಭೂತನು. ಸಭೆಯೆಂಬ ದೇಹಕ್ಕೆ ಆತನು ಶಿರಸ್ಸು. ಆತನು ಆದಿಸಂಭೂತನು, ಎಲ್ಲದರಲ್ಲಿಯೂ ಪ್ರಮುಖನಾಗುವಂತೆ ಸತ್ತವರೊಳಗಿಂದ ಮೊದಲು ಎದ್ದು ಬಂದವನು ಆತನೇ. ತಂದೆಯಾದ ದೇವರು ಆತನಲ್ಲಿ ತನ್ನ ಸರ್ವ ಸಂಪೂರ್ಣತೆಯು ವಾಸವಾಗಿರಬೇಕೆಂತಲೂ ಆತನು ಶಿಲುಬೆಯ ಮೇಲೆ ಸುರಿಸಿದ ರಕ್ತದಿಂದ ತಾನು ಸಮಾಧಾನವನ್ನು ಉಂಟುಮಾಡಿ ಭೂಪರಲೋಕಗಳಲ್ಲಿರುವ ಸಮಸ್ತವನ್ನು ಆತನ ಮೂಲಕ ತನಗೆ ಸಂಧಾನಪಡಿಸಿಕೊಳ್ಳಬೇಕೆಂತಲೂ ನಿಷ್ಕರ್ಷೆ ಮಾಡಿದನು. ಥ್ಯಾಂಕ್ ಯು ಬ್ರದರ್. ಓಕೆ, ಈಗ ನಾವು ಇವತ್ತಿನ ದಿನ ನಾವು ಈ ವಚನವನ್ನು ಓದಿಕೊಂಡು ನಾವು ಈಗ ಸಂದೇಶ ಭಾಗಕ್ಕೆ ಹೋಗ್ತಾ ಇದ್ದೇವೆ. ಯೇಸು ಕ್ರಿಸ್ತರು ಶರೀರಧಾರಿಯಾಗಿ ಭೂಮಿಗೆ ಬರಲು ಕಾರಣವೇನು ಎಂಬ ಒಂದು ಅಂಶವನ್ನು ಮಾತಾಡ್ತಾ ಇದ್ದೇನೆ. ಯೇಸು ಕ್ರಿಸ್ತರು ಶರೀರಧಾರಿಯಾಗಿ ಭೂಮಿಗೆ ಬರಲು ಕಾರಣವೇನು ಎಂಬ ಒಂದು ಅಂಶವನ್ನು ನಾನು ಈ ದಿನ ನಿಮ್ಮೊಂದಿಗೆ ಮಾತನಾಡಲು ಇಷ್ಟಪಡ್ತಾ ಇದ್ದೀನಿ ಪ್ರಿಯರೇ. ನಾವು ಯೋಚನೆ ಮಾಡೋಣ, ಎಷ್ಟು ದೇವರ ಸರಿಸಮಾನವಾದ ಜ್ಯೇಷ್ಠ ಪುತ್ರನಾದ ಯೇಸು ಕ್ರಿಸ್ತರು, ದೇವರ ಸ್ವರೂಪನಾಗಿರುವ ಯೇಸು ಕ್ರಿಸ್ತರು ಈ ಭೂಮಿಗೆ ಬರಲು ಕಾರಣವೇನು ಅಂತ ನಾವು ಹುಡುಕಕ್ಕೆ ಹೋದಾಗ ಅನೇಕ ಕಾರಣಗಳು ಸಿಗ್ತವಲ್ವಾ? ಅನೇಕ ಕಾರಣಗಳಿದಾವೆ. ರಾಜಾದಿ ರಾಜನು ಕರ್ತಾದಿ ಕರ್ತನಾದ ಯೇಸು ಕ್ರಿಸ್ತರು ಈ ಭೂಮಿಗೆ ಬಂದು ನರಮನುಷ್ಯರ ಹಾಗೆ ಸಂಪೂರ್ಣವಾಗಿ ತನ್ನನ್ನು ತಗ್ಗಿಸಿಕೊಂಡು ಈ ಲೋಕದಲ್ಲಿ ಬರ್ಲಿಕ್ಕೆ ಕಾರಣ ಏನು ನಾವು ನೋಡ್ಬೋದು. ಯಾಕಂದ್ರೆ ಪರಲೋಕ ಇರುವುದು ಎಲ್ಲೋ, ಭೂಲೋಕ ಇರುವುದು ಎಲ್ಲೋ, ಅಷ್ಟೊಂದು ಅಂತರ ಇರುವಾಗ ಆತನು ನಮ್ಮನ್ನು ಹುಡುಕಿಕೊಂಡು ಭೂಮಿಗೆ ಬರ್ಲಿಕ್ಕೆ ಕಾರಣ ಬೇಕಲ್ವಾ? ಅದ್ರಲ್ಲಿ ಕೆಲವಷ್ಟು ಕಾರಣಗಳನ್ನು ನಾವು ನೋಡ್ಕೊಳ್ಳೋಣ. ನೂರಾರು ಕಾರಣ ಇದಾವೆ, ಅದರಲ್ಲಿ ಕೆಲವಷ್ಟು ಕಾರಣಗಳನ್ನು ನಾವು ಇವತ್ತು ಆಲೋಚನೆ ಮಾಡೋಣ ಪ್ರಿಯರೇ. ಎಲ್ಲರಿಗೂ ಗೊತ್ತಿರುವಂತ ಸಂದೇಶ ಆದ್ರೂ ಮತ್ತೊಮ್ಮೆ ಮೆಲುಕು ಹಾಕಿಕೊಳ್ಳಲಿಕ್ಕೆ ಅನುಕೂಲ ಆಗಲಿ ಅಂತ ಹೇಳ್ಕೊಂಡು ನಾನು ಈ ಸಂದೇಶವನ್ನು ಮಾತಾಡ್ತಾ ಇದ್ದೀನಿ. ಜ್ಞಾನೋಕ್ತಿ ಪುಸ್ತಕದಲ್ಲಿ 8ನೇ ಅಧ್ಯಾಯ 22-23 ವಾಕ್ಯವನ್ನು ಒಮ್ಮೆ ತೆಗೆದು ಓದೋಣ. ಜ್ಞಾನೋಕ್ತಿ 8ನೇ ಅಧ್ಯಾಯ 22-23. ಯೆಹೋವನು ತನ್ನ ಸೃಷ್ಟಿಕ್ರಮದಲ್ಲಿ ಓದಿ. ಯೆಹೋವನು ತನ್ನ ಸೃಷ್ಟಿಕ್ರಮದಲ್ಲಿ ಮೊದಲು ನನ್ನನ್ನು ನಿರ್ಮಿಸಿದನು. ಆತನು
ಪುರಾತನ ಕಾರ್ಯಗಳಲ್ಲಿ ನಾನೇ ಪ್ರಥಮ ಪ್ರಾರಂಭದಲ್ಲಿ ಭೂಮಿಯು ಹುಟ್ಟುವುದಕ್ಕಿಂತ ಮುಂಚೆ ಅನಾದಿ ಕಾಲದಲ್ಲಿ ಸ್ಥಾಪಿಸಲ್ಪಟ್ಟೆನು. ಥ್ಯಾಂಕ್ ಯು ಬ್ರದರ್, ಸಾಕು. ಯೆಹೋವನು ತನ್ನ ಸೃಷ್ಟಿ ಕ್ರಮದಲ್ಲಿ ಮೊದಲು ನನ್ನನ್ನು ನಿರ್ಮಿಸಿದನು. ಪ್ರಾರಂಭದಲ್ಲಿ ಆಕಾಶ, ಭೂಮಿ, ಸೂರ್ಯ, ಚಂದ್ರ ಯಾವುದು ಇಲ್ಲದೆ ಇರುವಾಗ ಯೇಸು ಸ್ವಾಮಿ ಅನಾದಿ ಕಾಲದಲ್ಲೇ ಸೃಷ್ಟಿಸಲ್ಪಟ್ಟವರು. ಅನಾದಿ ಕಾಲದಲ್ಲೇ ಸೃಷ್ಟಿಸಲ್ಪಟ್ಟಾದ ಯೇಸು ಸ್ವಾಮಿಯವರು 1ನೇ ಶತಮಾನದಲ್ಲಿ ಭೂಮಿಗೆ ಬರ್ಲಿಕ್ಕೆ ಕಾರಣ ಏನು? ಇದನ್ನ ನಾವು ಇವತ್ತು ನೋಡುವಾಗ ನಮ್ಗೆ ಅರ್ಥ ಆಗುತ್ತೆ. ಆತನು ಬರ್ಲಿಕ್ಕೆ ಕಾರಣ ಏನು? ಸ್ವತಃ ದೇವರಾಗಿರುವ ಆತನು ನರಮನುಷ್ಯನ ರೂಪದಲ್ಲಿ, ಅದರಲ್ಲೂ ದಾಸನ ರೂಪವನ್ನು ತಾಳಿ ಭೂಮಿಗೆ ಬರ್ತಾರೆ. ಈ ಭೂಮಿಗೆ ಬರ್ಲಿಕ್ಕೆ ಪ್ರಮುಖವಾದ ಕಾರಣಗಳಲ್ಲಿ ಒಂದು ಸ್ವಲ್ಪ ಭಾಗವನ್ನು ನೋಡ್ಕೊಳ್ಳೋಣ. ಮೊದಲನೇದಾಗಿ 1ನೇ ಕಾರಣ, ತಂದೆಯಾದ ದೇವರನ್ನು ಸರಿಯಾದ ರೀತಿಯಲ್ಲಿ ಮನುಷ್ಯನಿಗೆ ಪರಿಚಯ ಮಾಡಲಿಕ್ಕೆ ಭೂಮಿಗೆ ಬಂದರು. ತಂದೆಯಾದ ದೇವರನ್ನು ಸರಿಯಾದ ರೀತಿಯಲ್ಲಿ ಮನುಷ್ಯರಿಗೆ ಪರಿಚಯ ಮಾಡಲು ಭೂಮಿಗೆ ಬಂದರು. ಇದನ್ನು ನಾವು ನೋಡಿಕೊಳ್ಳೋಣ, ಹೇಗೆ ಅವರು ಪರಿಚಯ ಮಾಡಿದ್ರು ಅನ್ನೋದನ್ನು. ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 18ನೇ ವಾಕ್ಯವನ್ನು ನಾವು ನೋಡೋಣ. ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 18ನೇ ವಾಕ್ಯ. ದೇವರನ್ನು ಯಾರು ಎಂದು ಕಂಡಿಲ್ಲ. ಯಾವನು ಏಕಪುತ್ರನು ಸ್ವತಃ ದೇವರು ಆಗಿದ್ದು ತಂದೆಯ ಎದೆಯಲ್ಲಿದ್ದಾನೋ ಆತನೇ ತಿಳಿಯಪಡಿಸಿದನು. ಥ್ಯಾಂಕ್ ಯು ಸಿಸ್ಟರ್. ದೇವರನ್ನು ಯಾರು ಎಂದು ಕಂಡಿಲ್ಲ. ಯಾಕಂದ್ರೆ ಆದಾಮನಿಂದ ಹಿಡಿದು ಇಲ್ಲಿವರೆಗೂ ಯಾರು ದೇವರನ್ನು ಕಂಡಿಲ್ಲ. ಆತನ ಎದೆಯಲ್ಲಿರುವಂತ ಯೇಸು ಕ್ರಿಸ್ತರು ಮಾತ್ರ, ಅಲ್ಲಿಂದ ಬಂದಿರುವಂತ ಪ್ರಥಮ ಜ್ಯೇಷ್ಠ ಪುತ್ರನಾಗಿರುವ ಯೇಸು ಕ್ರಿಸ್ತರು ಮಾತ್ರನೇ ಅವರನ್ನು ಕಂಡಿದ್ದಾರೆ, ಅವರನ್ನು ಮುಟ್ಟಿದ್ದಾರೆ, ಅವರ ಬಗ್ಗೆ ತಿಳಿಸಲ್ಕೊಟ್ಟಿದ್ದಾರೆ. ಪ್ರಪಂಚಕ್ಕೆ ಯೇಸು ತಂದೆಯ ಬಗ್ಗೆ ಸರಿಯಾದ ಅವಗಾಹನೆ ಇರ್ಲಿಲ್ಲ. ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ ಆದಿಕಾಂಡ 4ನೇ 26ನೇ ವಾಕ್ಯದಲ್ಲಿ ಎನೋಷನ ಕಾಲದಲ್ಲಿ ತಂದೆಯಾದ ದೇವರನ್ನು ಯೆಹೋವ ದೇವರೆಂದು ಆರಾಧನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ತಂದೆಯಾದ ದೇವರ ಬಗ್ಗೆ ಯೆಹೋವ ದೇವರು ಅಂತ ಹೇಳ್ತಾರೆ. ತಂದೆಯಾದ ದೇವರನ್ನು ಸರಿಯಾದ ರೀತಿಯಲ್ಲಿ ಪರಿಚಯ ಮಾಡಿಕೊಟ್ಟಿರಲ್ಲ. ಅವರು ಭಕ್ತಿ ಇದ್ರು, ಆದ್ರೂ ಅಲ್ಲಿನ ಆಜ್ಞೆಗಳು, ಅಲ್ಲಿಯ ಕಂಡೀಷನ್ಗಳನ್ನು ನೋಡ್ಬಿಟ್ಟು ತಂದೆಯಾದ ದೇವರನ್ನು ಅನೇಕ ಜನರು ತಿರಸ್ಕಾರ ಮಾಡಿದ್ದು ಉಂಟು. ಯಾಕಂದ್ರೆ ಇಸ್ರೇಲರಿಗೆ ಬಿಟ್ರೆ ಬೇರೆ ಯಾರಿಗೂ, ಯೆಹೂದ್ಯರು ಇಸ್ರೇಲರಿಗೆ ಬಿಟ್ರೆ ಬೇರೆ ಯಾರಿಗೂ ತಂದೆಯಾದ ದೇವರ ಪರಿಚಯ ಸರಿಯಾದ ರೀತಿಯಲ್ಲಿ ಇರ್ಲಿಲ್ಲ. ಎಷ್ಟೋ ಪ್ರವಾದಿಗಳು ಬಂದ್ರು, ಭಕ್ತರು ಬಂದ್ರು, ಆದ್ರೂ ಸರಿಯಾದ ರೀತಿಯಲ್ಲಿ ನಮಗೆ ತಂದೆಯಾದ ದೇವರನ್ನು ಪರಿಚಯ ಮಾಡಿಕೊಟ್ಟದ್ದು ಯೇಸು ಸ್ವಾಮಿ ಮಾತ್ರ. ಯಾಕಂದ್ರೆ ಯೇಸು ಸ್ವಾಮಿ ಮಾತ್ರನೇ ತಂದೆಯಾದ ದೇವರನ್ನು ನೋಡಿರುವುದು, ಅವರ ಮಾತುಗಳನ್ನು ಕೇಳಿರುವುದು, ಅವರು ಹೇಳಿದ ಮಾತುಗಳನ್ನೇ ಸುವಾರ್ತೆ ರೂಪದಲ್ಲಿ ಭೂಮಿಗೆ ತಂದಿರುವುದು ಯೇಸು ಕ್ರಿಸ್ತರು ಮಾತ್ರನೇ. ಅಂದಿನ ಕಾಲದಲ್ಲಿ ಹೇಗಿತ್ತು ಅಂದ್ರೆ ಆಜ್ಞೆಗಳು ಎಷ್ಟೊಂದು ಕಠಿಣವಾಗಿತ್ತು ಅಂದ್ರೆ ನಾವು ವಿಮೋಚನ ಕಂಡ 21ನೇ ಅಧ್ಯಾಯ 24ರ ವಾಕ್ಯವನ್ನು ನಾವು ತೆಗೆದು ನೋಡೋಣ. 21, 24 ವಿಮೋಚನ ಕಂಡ 21, 24. ವಿಮೋಚನ ಕಂಡ 21ನೇ ಅಧ್ಯಾಯ 24ನೇ ವಚನ. ಕಣ್ಣಿಗೆ ಕಣ್ಣು, ಹಲ್ಲಿಗೆ ಹಲ್ಲು, ಕೈಗೆ ಕೈ, ಕಾಲಿಗೆ ಕಾಲು, ಬರೆಗೆ ಬರೆ, ಗಾಯಕ್ಕೆ ಗಾಯ, ಏಟಿಗೆ ಏಟು, ಈ ಮೇರೆಗೆ ಪ್ರತಿದಂಡನೆಯಾಗಬೇಕು. ಸಾಕು ಸಿಸ್ಟರ್. ಇಲ್ಲೂ ತಂದೆಯಾದ ದೇವರು ಅಂದಿನ ಕಾಲದಲ್ಲಿ ಅವರು ತಂದು ಕೊಟ್ಟಿರುವಂತ ಒಂದು ಆಜ್ಞೆಗಳು ಯಾವ ರೀತಿ ಇತ್ತು ಅಂದ್ರೆ, ಯಾರು ಏನ್ ಮಾಡ್ತಾರೋ ಅದಕ್ಕೆ ಪ್ರತಿಯಾಗಿ ಅದೇ ರೀತಿನೇ ಮಾಡುವಂತದ್ದಿತ್ತು. ಒಬ್ರು ಒಂದು ಹಲ್ಲನ್ನು ಉದುರ್ಸ್ರಂದ್ರೆ ಅವ್ರ ಎದುರಿ ಇರುವ ತರ ಹಲ್ಲನ್ನು ಉದುರ್ಸ್ಬೇಕು. ಒಬ್ಬನ ಕಣ್ಣನ್ನು ಹೋಯ್ತಂದ್ರೆ ಇನ್ನೊಬ್ಬನ ಎದುರಾಳಿಯ ಕಣ್ಣನ್ನು ತೆಗಿಬೇಕು. ಗಾಯಕ್ಕೆ ಗಾಯ, ಬರಕ್ಕೆ ಬರೆ ಅಂದ್ರೆ, ಮತ್ತೆ ಪಾಪ ಮಾಡಿ ಸಿಕ್ಕಿಕೊಂಡ್ರೆ ಅವರನ್ನು ಕಲ್ಲೆಸೆದು ಕೊಲ್ಲಬೇಕಾಗಿತ್ತು. ಈ ತರ ನಿಯಮಗಳನ್ನು ಯಾಕೆ ತಂದೆಯಾದ ದೇವರು ಕೊಟ್ಟಿದ್ರು ಅವತ್ತು. ಆ ತಂದೆಯಾದ ದೇವರು ಆ ತರ ಕೊಟ್ಟಿದ್ದಕ್ಕೆ ಜನಗಳು ಏನಂತ ಇದ್ರು, ನಿಮ್ಮ ದೇವರ ಯೆಹೋವನ, ನಿಮ್ಮ ತಂದೆ ಎಷ್ಟೊಂದು ಕ್ರೂರಿಯಾಗಿದ್ದು ಅನ್ನುವಂತೆ ಜನ ನೋಡ್ಕೊಂತಿದ್ರು. ಆದ್ರೆ ದೇವರ ಮನಸ್ಸನ್ನು ಯಾರು ಅರ್ಥ ಮಾಡ್ಕೊಂಡಿಲ್ಲ ಸರಿಯಾದ ರೀತಿಯಲ್ಲಿ. ದೇವರು ಆತರ ಆಜ್ಞೆಗಳನ್ನು ಕೊಡ್ಲಿಕ್ಕೆ ಅನೇಕ ಕಾರಣಗಳಿದಾವೆ. ಯಾಕೆ ಆತರ ಆಜ್ಞೆಗಳನ್ನು ಅವರು ಗಳಿಸಿದ್ರು ಅಂದ್ರೆ, ಮನುಷ್ಯನು ಕೆಟ್ಟತನ ಜಾಸ್ತಿಯಾಗಿ ಒಬ್ಬರಿಗೊಬ್ರು ಹಾಗೆ ಮಾಡುತ್ತಿರುವುದನ್ನು ಕಡಿಮೆ ಮಾಡ್ಲಿ. ಈ ರೀತಿ ದಂಡನೆಗಳು ಕೊಟ್ಟಾಗ ಒಬ್ರು ಕಣ್ಣೇನಾದ್ರು ನಾವು ಕಿತ್ರೆ ನಮ್ಮ ಕಣ್ಣನ್ನು ಕೀಳ್ತಾರೆ. ಒಬ್ರು ಏನಾದ್ರು ಪಾಪ ಮಾಡುವಾಗ ಸಿಕ್ಕಿ ಬಿದ್ರೆ ಏನ್ ಮಾಡ್ತಾರೆ, ಕಲ್ಲೆಸೆದು ಕೊಂದು ಹಾಕ್ತಾರೆ. ಇದನ್ನೆಲ್ಲ ನೋಡಿದಂತವ್ರು ಏನ್ ಮಾಡ್ತಾರೆ, ಪಾಪ ಮಾಡ್ಲಿಕ್ಕೆ ಭಯ ಪಡ್ತಾರೆ. ಆ ಭಯ ಪಡುವುದರಿಂದ ಪಾಪ ಕಡಿಮೆ ಆಗುತ್ತೆ. ನನ್ನ ಮಕ್ಕಳು
ನಿರ್ದೋಷಿಯಾಗಿ ಇರ್ಬೇಕು ಅಂತ ದೇವ್ರು ಈ ಆಜ್ಞೆಗಳನ್ನು ತಂದ್ರು. ಆದ್ರೆ ಅದನ್ನ ಏನ್ ಮಾಡಿದ್ರು ಅಂತ ನಮಗೆ ಗೊತ್ತಿದೆ. ಅವರು ಅದನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡಿಲ್ಲ. ಅದನ್ನ ಅವರಿಗೆ ಅನುಕೂಲವಾದ ರೀತಿಯಿಂದ ಆಜ್ಞೆಗಳನ್ನು ಬಳಸ್ಕೊಂಡ್ರು. ಇದರಿಂದ ತಂದೆಯಾದ ದೇವರ ಮನಸ್ಸನ್ನು ತುಂಬಾ ನೋಯಿಸ್ತಾ ಇದ್ರು. ಆದ್ರೆ ಯೇಸು ಸ್ವಾಮಿ ಬಂದಾಗ ಯೇಸು ಸ್ವಾಮಿಯು ಆ ರೀತಿಯಾಗಿ ಅಲ್ಲ. ಯೇಸು ಸ್ವಾಮಿ ದೇವರನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಸ್ಕೊಂಡು ನಮ್ಮ ಈ ಭೂಮಿಯಲ್ಲಿ ಬಂದಿರುವ ಪ್ರತಿಯೊಬ್ಬ ಮಕ್ಕಳಿಗೂ ದೇವರ ಪರಿಚಯವನ್ನು ಸರಿಯಾದ ರೀತಿಯಲ್ಲಿ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಪಟ್ರು. ದೇವರು ಅನ್ನೋರು, ತಂದೆಯಾದ ದೇವರು ಕ್ರೂರಿ ಅಲ್ಲ. ಆತನು ನೀನು ಒಂದು ಕೆನ್ನೆಗೆ ಹೊಡೆದ್ರೆ ಇನ್ನೊಂದು ಕೆನ್ನೆಗೆ ತೋರಿಸುವಂತ ಹೇಳಿದ್ದಾರೆ. ಅವರು ನಿಜವಾಗಿಯೂ ಒಂದು ಕ್ಷಣದಲ್ಲಿ ಕೋಪಗೊಂಡ್ರು ಮತ್ತೆ ಅವರು ನೀವು ತಪ್ಪನ್ನು ಒಪ್ಪಿಕೊಂಡು ಪಶ್ಚಾತ್ತಾಪ ಪಟ್ಟಾಗ ಮನ ಮರುಗುವ ದೇವರು ಅಂತೇಳಿ ಪರಿಚಯ ಮಾಡಿಕೊಟ್ಟವರು ಯೇಸು ಸ್ವಾಮಿ. ಅದಕ್ಕಾಗಿ ಯೇಸು ಸ್ವಾಮಿ ಭೂಮಿ ಮೇಲೆ ಬಂದ್ಬಿಟ್ಟು ಅವ್ರ ಏನ್ ಮಾಡಿದ್ರು, ಒಂದು ಕೆನ್ನೆಯನ್ನು ಹೊಡೆದ್ರೆ ಇನ್ನೊಂದು ಕೆನ್ನೆಯನ್ನು ತೋರಿಸು ಅಂತ ಹೇಳಿದ್ರು. ನಿನ್ನ ವೈರಿಗಳನ್ನು ಪ್ರೀತಿಸು ಅಂತ ಹೇಳಿದ್ರು. ನಿನ್ನಂತೆ ಇತರರನ್ನು ಪ್ರೀತಿಸು ಅಂತ ಹೇಳಿದ್ರು. ಇನ್ನ ವೈರಿಗಾಗಿ ಪ್ರಾರ್ಥಿಸು ಅಂತ ಹೇಳ್ಕೊಟ್ರು. ಅಂದ್ರೆ ಅವ್ರು ಹೇಳ್ಕೊಟ್ಟಿರೋದಂದ್ರೆ ತಂದೆಯಾದ ದೇವರಿಗೆ ಇದು ಇಷ್ಟ. ತಂದೆಯಾದ ದೇವರ ಹೃದಯವು ಇಷ್ಟೊಂದು ಸಾಫ್ಟ್ ಕಾರ್ನರ್ ಉಳ್ಳಿದ್ದು. ಆದ್ರೆ ನಾವು ಪರಿಚಯ ಮಾಡ್ಕೊಟ್ಟಿದ್ದು, ಇಷ್ಟೆಲ್ಲರೂ ಪರಿಚಯ ಮಾಡ್ಕೊಟ್ಟಿದ್ದು ಉಗ್ರನಾದ ದೇವರು, ಕೋಪವುಳ್ಳ ದೇವರು, ರೋಷವುಳ್ಳ ದೇವರು ಅಂತೇಳಿ ಮಾಡ್ಕೊಟ್ಟಿದ್ದಾರೆ. ತಂದೆಯ ಮನಸ್ಸನ್ನು ಅರ್ಥ ಮಾಡಿಕೊಳ್ಳದೆ ಬೇಕಾದ ರೀತಿಯಲ್ಲಿ ಪಾಪವನ್ನು ಮಾಡ್ತಾ ಇದ್ರು. ಆದ್ರೆ ಯೇಸು ಸ್ವಾಮಿ ಬಂದು ಪಾಪರಹಿತ ಜೀವಿತವನ್ನು ಮಾಡಿಬಿಟ್ಟು ನಮಗೆ ಮಾದರಿಯನ್ನು ತೋರಿಸಿ ತಂದೆಯಾದ ದೇವರನ್ನು ಸರಿಯಾದ ಪ್ರಮಾಣದಲ್ಲಿ ನಮಗೆ ಲೋಕಕ್ಕೆ ಪರಿಚಯ ಮಾಡಿ ಪ್ರಾರ್ಥನೆಯನ್ನು ಮಾಡುವುದನ್ನು ಸಹ ಕಳಿಸ್ಕೊಟ್ರು. ಪರಲೋಕದಲ್ಲಿರುವ ತಂದೆಗೂ ಮತ್ತು ನಮಗೂ ಸೃಷ್ಟಿಕರ್ತನಾದ ದೇವರಿಗೂ ಮನುಷ್ಯರಿಗೂ ಯಾವ ರೀತಿ ಸಂಬಂಧ ಇರ್ಲಿಲ್ಲ. ಯೆಹೋವ ದೇವರು ಅಂತ ಕರೀತಾ ಇದ್ರು, ಸರಿಯಾದ ರೀತಿ ಅಥವಾ ಸರ್ವಶಕ್ತನು ಅಂತ ಕೇಳ್ತಿದ್ರು. ಆದ್ರೆ ಯಾವ ಸಂಬಂಧಗಳನ್ನು ಕೊಟ್ಟಿರ್ಲಿಲ್ಲ. ಆದ್ರೆ ಯೇಸು ಸ್ವಾಮಿ ಭೂಮಿಗೆ ಬಂದು ನಿಜವಾಗಿಯೂ ನಮ್ಮ ಹೆತ್ತ ತಂದೆ, ಪರಲೋಕದಲ್ಲಿರುವ ತಂದೆ ಅನ್ನೋದನ್ನು, ತಂದೆ ಮಕ್ಕಳ ಸಂಬಂಧವನ್ನು ಕೊಟ್ಟಂತ ದೇವರು ಯೇಸು ಸ್ವಾಮಿ. ಹಾಗಾಗಿ ಯೇಸು ಸ್ವಾಮಿ ಮೊದಲನೇದಾಗಿ ಈ ಭೂಮಿಗೆ ಬರ್ಲಿಕ್ಕೆ ಮುಖ್ಯ ಕಾರಣದಲ್ಲಿ ಒಂದು, ತಂದೆಯಾದ ದೇವರನ್ನು ಸರಿಯಾದ ರೀತಿಯಲ್ಲಿ ಭೂಮಿಗೆ ಪರಿಚಯ ಮಾಡಿದಕ್ಕೋಸ್ಕರವಾಗಿ ಭೂಮಿ ಮೇಲೆ ಬಂದ್ರು ಅಂತ ನಾವು ನೋಡ್ಕೊಬಹುದು. ಎರಡನೇದಾಗಿ ನಾವು ನೋಡ್ಕೊಳ್ಳೋಣ, ಯೇಸು ಕ್ರಿಸ್ತರು ಪಾಪಗಳನ್ನು ರಕ್ಷಿಸುವುದಕ್ಕಾಗಿ ಪಾಪಿಗಳನ್ನು ರಕ್ಷಿಸುವುದಕ್ಕೋಸ್ಕರ ಬಂದರು. ಯೇಸು ಕ್ರಿಸ್ತರು ಪಾಪಿಗಳನ್ನು ರಕ್ಷಿಸುವುದಕ್ಕಾಗಿ ಭೂಮಿ ಮೇಲೆ ಬಂದರು. ಎರಡನೇ ಕಾರಣ ಇಲ್ಲಿ 1ನೇ ತಿಮೋತಿಗೆ ಬರೆದ ಪತ್ರಿಕೆ, ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 15ನೇ ವಾಕ್ಯ. 1ನೇ ತಿಮೋತಿ 1ನೇ ಅಧ್ಯಾಯ 15ನೇ ವಚನವನ್ನು ನಾವು ತೆಗೆದು ನೋಡೋಣ. ಮೊದಲ ತಿಮೋತಿ 1ನೇ ಅಧ್ಯಾಯ. ಕ್ರಿಸ್ತ ಯೇಸು ಪಾಪಿಗಳನ್ನು ರಕ್ಷಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದನು ಎಂದು ವಾಕ್ಯವು ನಂಬತಕ್ಕದ್ದಾಗಿಯೂ ಸರ್ವಾಂಗೀಕಾರಕ್ಕೆ ಯೋಗ್ಯವಾಗಿಯೂ ಇದೆ. ಆ ಪಾಪಿಗಳಲ್ಲಿ ನಾನು ಮುಖ್ಯನು. ಥ್ಯಾಂಕ್ ಯು ಪುಟ್ಟ. ಕ್ರಿಸ್ತ ಯೇಸು ಪಾಪಿಗಳನ್ನು ರಕ್ಷಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದನು ಎಂಬ ವಾಕ್ಯವು ನಂಬತಕ್ಕದ್ದಾಗಿಯೂ ಸರ್ವಾಂಗೀಕಾರಕ್ಕೆ ಯೋಗ್ಯವಾಗಿಯೂ ಇದೆ. ಆ ಪಾಪಿಗಳಲ್ಲಿ ನಾನೇ ಮುಖ್ಯನು. ಇಲ್ಲಿ ಅಪೊಸ್ತಲರಾದ ಪೌಲನು ವಾಕ್ಯಗಳ ಸಂದೇಶವನ್ನು ಸಾರ್ತಾ ಏನಂತ ಇದ್ದಾರೆ ಅಂದ್ರೆ, ಕ್ರಿಸ್ತ ಯೇಸು ಈ ಭೂಮಿಗೆ ಬರ್ಲಿಕ್ಕೆ ಪಾಪಿಗಳನ್ನು ಹುಡುಕಿ ರಕ್ಷಣೆ ಮಾಡುವುದಕ್ಕೋಸ್ಕರ ಭೂಮಿಗೆ ಬಂದಿದ್ದಾರೆ ಎಂಬುವಂತ ಮಾತು ಎಲ್ಲರೂ ಅಂಗೀಕಾರ ಮಾಡಬೇಕಾಗಿದ್ದಂತ ವಿಷಯನೇ. ಆ ವಿಷಯದಲ್ಲಿ ನಾನೇ ಪ್ರಥಮ ಪಾಪಿ, ನಾನೇ ಮುಖ್ಯನಾದ ಪಾಪಿ. ನನ್ನನ್ನು ಸಹ ದೇವರು ಪಾಪಿಯಾದ ನನ್ನನ್ನು ಮುಟ್ಟಿ ಪಾಪದಿಂದ ಬಿಡುಗಡೆ ಮಾಡ್ಲಿಕ್ಕೆ ಬಂದಿದ್ದಾನೆ ಅಂತ ನಾನು ಒಪ್ಕೊಂತೀನಿ ಅಂತ ಹೇಳ್ಕೊಂಡು ನಮಗೆ ಮಾದರಿಯಾಗಿರುವ ಅಪೊಸ್ತಲನಾದ ಪೌಲನೇ ಈ ಮಾತನ್ನು ಹೇಳ್ತಾ ಇದ್ದಾರೆ. ಅಂದ್ರೆ ಪಾಪಿಗಳನ್ನು ಹುಡುಕಿ ರಕ್ಷಿಸುವುದಕ್ಕೋಸ್ಕರವಾಗಿ ಭೂಮಿ ಮೇಲೆ ಯೇಸು ಸ್ವಾಮಿಯು ಬಂದರು ಅನ್ನೋದನ್ನು ನಾವಿಲ್ಲಿ ಸ್ಪಷ್ಟವಾಗಿ ನೋಡ್ಕೊಳ್ಬಹುದು. ಹೌದು, ನಾವು ಗುಡ್ ಫ್ರೈಡೆ ಮೆಸೇಜ್ಗಳಲ್ಲೆಲ್ಲ ಕೇಳಿದೀವಿ, ಅವ್ರು ಎಷ್ಟು ಶ್ರಮ ಪಟ್ಕೊಂಡ್ರು, ಎಷ್ಟು ಸಂಕಟಗಳನ್ನು ಅನುಭವಿಸಿದ್ರು, ಎಷ್ಟು ಚಡಿಯೇಟುಗಳನ್ನು ತಿಂದ್ರು, ಎಷ್ಟು ಅವಮಾನಕ್ಕೆ ಗುರಿಯಾದ್ರು, ಎಷ್ಟು ಗುದ್ದುಗಳನ್ನು ತಿಂದ್ರು, ಮುಖಕ್ಕೆ ಉಗಿಸ್ಕೊಂಡ್ರು, ಮುಳ್ಳಿನ ಕಿರೀಟವನ್ನು ಧರಿಸ್ಕೊಂಡ್ರು. ಇದಕ್ಕೆಲ್ಲ ಕಾರಣ ಏನು? ನಮ್ಮ ಪಾಪಗಳ ದೆಸೆಯಿಂದ ಅವರು ಅದನ್ನೆಲ್ಲ ಅನುಭವಿಸ್ಬೇಕಾಯ್ತು. ನಮ್ಮ ಪಾಪದ ದೆಸೆಯಿಂದ ಅವರು ಸಿಲ್ವೆ ಮರಣವನ್ನು ಅನುಭವಿಸ್ಬೇಕಾಯ್ತು. ಇದನ್ನೆಲ್ಲ ಯಾಕೆ ಮಾಡಿದ್ರು ಅಂದ್ರೆ, ಪಾಪ ಅನ್ನುವುದು ಮರಣಕ್ಕೆ ಕಾರಣ. ಆ ಪಾಪದಿಂದ ಇರುವಾಗ ದೇವರು ಪರಿಶುದ್ಧರಾದ್ದರಿಂದ, ದೇವರು ಪರಿಪಕ್ವರಾದ್ದರಿಂದ ಅವರನ್ನು
ಅವರ ಬಳಿಗೆ ಹೋಗ್ಬೇಕಂದ್ರೆ ನಮ್ಮಲ್ಲಿ ಪಾಪ ಇರಬಾರ್ದು. ನಾವು ಪಾಪರಹಿತ ಜೀವಿತವನ್ನು ಅನುಭವಿಸ್ಬೇಕು. ಯೇಸು ಸ್ವಾಮಿ ಭೂಮಿಗೆ ಬರ್ಲಿಕ್ಕೆ ದೇವ್ರು ಮೊದಲೇ ನಿಷ್ಕರ್ಷೆ ಮಾಡ್ಕೊಂಡಿದ್ರು. ಯಾಕಂತ ಹೇಳಿದ್ರೆ ನನ್ನ ಮಕ್ಕಳು ಪಾಪದಲ್ಲಿ ಬಿದ್ದಾಗ ಆ ಪಾಪದಲ್ಲಿ ಇದ್ದಾಗ ದೇವರಿಗೆ ನಾವು ಹತ್ರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಮಗೂ ಮತ್ತು ದೇವರಿಗೂ ಮಧ್ಯದಲ್ಲಿ ಪರದೆಯಾಗಿ ಪಾಪ ಬರುತ್ತೆ. ಆ ಪಾಪ ಬಂದಾಗ ದೇವರು ನಮ್ಮನ್ನು ನೋಡುವುದಿಲ್ಲ, ನಮ್ಮ ಪ್ರಾರ್ಥನೆಯನ್ನು ಕೇಳುವುದಿಲ್ಲ. ಅಂತ ಸಂದರ್ಭದಲ್ಲಿ ದೇವರು ಯೇಸು ಸ್ವಾಮಿಯನ್ನು ಭೂಮಿಗೆ ಕಳಿಸಿ ಆತನ ಒಂದು ಹನಿ ರಕ್ತವೂ ಸಹ ದೇಹದಲ್ಲಿ ಇರದ ಹಾಗೆ ಸಂಪೂರ್ಣ ರಕ್ತವನ್ನು ಸುರಿಸಿ ನಮಗೆ ನಮ್ಮ ಪಾಪವನ್ನು ತೆಗೆದು ಹಾಕಿದ್ದಾರೆ. ನಮ್ಮ ಪಾಪದಿಂದ ಬಿಡುಗಡೆ ಮಾಡಿದ್ದಾರೆ. ಸ್ವರಕ್ತದಿಂದ ನಮ್ಮನ್ನು ಕೊಂಡ್ಕೊಂಡಿದ್ದಾರೆ. ಅವರ ಸ್ವರಕ್ತದಿಂದ ಕೊಂಡುಕೊಂಡದ್ರಿಂದ ನಾವು ಪಾಪ ನಿವಾರಣೆಯಾಗಿ ತಂದೆಗೆ ಪುತ್ರರಾಗಿ ಮಕ್ಕಳಾಗಿದ್ದೇವೆ. ಇದನ್ನ ನಾವು ಎಲ್ಲರೂ ಸಹ ನಂಬಬೇಕಾಗಿದ್ದು. ಯಾಕಂದ್ರೆ 1ನೇ ಶತಮಾನದಲ್ಲಿ ಅನೇಕ ಪಾಪಿಗಳು, ಅನೇಕ ಸುಂಕದವರು ಇರ್ಬೋದು, ಸಮರ್ಯದವ್ರು ಇರ್ಬೋದು, ವ್ಯಭಿಚಾರಣ ಸ್ತ್ರೀ ಆಗಿರ್ಬೋದು, ಮೀನು ಹಿಡಿಯೋರಾಗಿರ್ಬೋದು, ದವ್ವ ಹಿಡ್ದವರಾಗಿರ್ಬೋದು, ಅನೇಕ ರೋಗಿಗಳಾಗಿರ್ಬೋದು, ಪ್ರತಿಯೊಬ್ರು ಮಾರ್ಪಟ್ಟು ಒಂದು ಕಾರಣ ಏನಂದ್ರೆ ಅವರ ಪಾಪವನ್ನು ದೇವರು ಯೇಸು ಸ್ವಾಮಿ ಕ್ಷಮಿಸಿದ್ರು. ಮತ್ತು ಅದೇ ರೀತಿಯಾಗಿ ನಾವು ದೀಕ್ಷಾ ಸ್ನಾನದ ಮೂಲಕವಾಗಿ ನಾವು ಪಾಪಕ್ಕೆ ಸತ್ತು ಮತ್ತೆ ಯೇಸು ಸ್ವಾಮಿಗಾಗಿ ನಾವು ಜೀವನವನ್ನು ಪಡ್ಕೊಂಡಿದೀವಿ. ಅಂದ್ರೆ ನಮ್ಮ ಪಾಪ ಪರಿಹಾರಕ್ಕಾಗಿ ಭೂಮಿಗೆ ಬಂದರು. ಟೋಟಲಿ ಹೇಳ್ಬೇಕಂದ್ರೆ ತಂದೆಯಾದ ದೇವರು ಪರಿಶುದ್ಧರು, ಯೇಸು ಕ್ರಿಸ್ತರು ಪರಿಶುದ್ಧರು, ಪರಿಶುದ್ಧಾತ್ಮನು ಪರಿಶುದ್ಧರು. ಅವರು ಪರಿಶುದ್ಧರಾಗಿರುವಂತೆ ನಾವು ಪರಿಶುದ್ಧರಾಗಿರ್ಬೇಕು. ನಾವು ಪರಿಶುದ್ಧರಾದ್ರೆ ಮಾತ್ರ ತಂದೆ ಬಳಿಗೆ ಹೋಗ್ಲಿಕ್ಕೆ ಸಾಧ್ಯ. ಹಾಗಾಗಿ ನಿತ್ಯ ಜೀವಕ್ಕೆ ಹೋಗ್ಬೇಕಂದ್ರೆ ನಮಗೆ ಪಾಪರಹಿತ ಜೀವಿತವನ್ನು ಜೀವಿಸ್ಬೇಕು. ಇದಕ್ಕೋಸ್ಕರವನ್ನು ನಮ್ಮನ್ನು ರಕ್ಷಣೆ ಮಾರ್ಗದಲ್ಲಿ ತರುವುದಕ್ಕೋಸ್ಕರವಾಗಿಯೂ ಯೇಸು ಸ್ವಾಮಿಯು ಭೂಮಿಗೆ ಬಂದ್ರು. ಈ ರಕ್ಷಣೆ ಅನ್ನೋದು ಎಷ್ಟೊಂದು ವಿಶಿಷ್ಟ ಅನ್ನೋದನ್ನು ನಾವು ವಾಕ್ಯಗಳಲ್ಲಿ ನೋಡ್ತಿದ್ದೀರಿ. ನವೀನ್ ಬ್ರದರ್ ಅದೇ ಸಿರಿಲ್ ಆಗಿ ತಕೊಂಡಿದ್ದಾರೆ ರಕ್ಷಣೆಯ ವಿಶಿಷ್ಟತೆ ಬಗೆದಲ್ಲಿ. ಆ ರಕ್ಷಣೆಯನ್ನು ನಾವು ಹೇಗೆ ಕಾಪಾಡ್ಕೊಳ್ಬೇಕು ಅನ್ನೋದನ್ನು ಯೇಸು ಸ್ವಾಮಿ ಬಂದು ನಮಗೆ ಹೇಳ್ಕೊಟ್ಟಿದ್ದಾರೆ. ಹಾಗಾಗಿ ಯೇಸು ಸ್ವಾಮಿಯು ಪಾಪಿಗಳನ್ನು ರಕ್ಷಿಸುವುದಕ್ಕಾಗಿ ಬಂದ್ರು. ಆ ಪಾಪಿಗಳಲ್ಲೇ ನಾನೇ ಪ್ರಥಮ ಅಂತೇಳಿ ಯಾರು ಪೌಲನವರು ಹೇಳಿಕೊಂಡಿದ್ದಾರೆ. ಅಂದ್ರೆ ಯೇಸು ಸ್ವಾಮಿ ಬಂದಿರುವುದು ಪಾಪಗಳನ್ನು ಪರಿಹಾರ ಮಾಡುವುದರಲ್ಲಿ ಮೊದಲನೇ ಕಾರಣ, 2ನೇ ಕಾರಣ ಆಗಿದೆ. 3ನೇದಾಗಿ ನೋಡುವಾಗ ತಂದೆಯಾದ ದೇವರನ್ನು ಸಮಾಧಾನ ಪಡಿಸಿ ನಮ್ಮೊಂದಿಗೆ ಅನುಸಂಧಾನ ಮಾಡಿದರು. ಯಾಕೆ ಭೂಮಿ ಬಂದ್ರು ಅಂದ್ರೆ ತಂದೆಯಾದ ದೇವರನ್ನು ಸಮಾಧಾನ ಪಡಿಸಿ ನಮ್ಮೊಂದಿಗೆ ಅನುಸಂಧಾನ ಮಾಡಲು ಯೇಸು ಸ್ವಾಮಿ ಭೂಮಿಗೆ ಬಂದರು. ಇದು ಸಹ ಒಂದು ಪ್ರಮುಖ ಕಾರಣದಲ್ಲಿ ಒಂದಾಗಿದೆ. ದೇವರಿಗೆ ಅನುಸಂಧಾನ ಮಾಡೋದು, ದೇವರು ಅನುಸಂಧಾನ ಮಾಡಿಕೊಳ್ಳೋದಂದ್ರೆ ಏನು ತಮಾಷೆ ಅಲ್ವಲ್ಲ. ದೇವರನ್ನು ಸಮಾಧಾನ ಪಡಿಸೋದಂದ್ರೆ ತಮಾಷೆ ಅಲ್ವಲ್ಲ. ನಾವು ಹೆತ್ತ ತಂದೆ, ನಾವು ಈ ಭೂಲೋಕದಲ್ಲಿ ನೋಡುವಾಗಲೇ ಮಕ್ಕಳು ಏನಾದ್ರೂ ತುಂಬಾ ಕೆಟ್ಟ ದಾರಿಯಲ್ಲಿ ನಡೆಯುವಾಗ ತಂದೆ ತಾಯಿಗಳು ಕೋಪ ಮಾಡ್ಕೊಳ್ತಾರೆ. ತಂದೆ ತಾಯಿ ಕೋಪ ಮಾಡಿದಾಗ ಇನ್ನೊಬ್ರು ಮೀಡಿಯೇಟರ್ ಬೇಕಾಗುತ್ತೆ. ಅವರ ಕೋಪವನ್ನು ಕ್ಷಮಾಪಣೆ ಮಾಡಲಿಕ್ಕೆ ಇನ್ನೊಬ್ರು ಮಧ್ಯದಲ್ಲಿ ಹೋಗಿ ಅವರನ್ನು ಸಮಾಧಾನ ಪಡಿಸ್ತಾರೆ. ಹಾಗೆಯೇ ನಮ್ಮ ತಂದೆಯಾದ ದೇವರು, ಹೆತ್ತ ತಂದೆಯಾದ ದೇವರು ನಮ್ಮ ಪಾಪಗಳ ದೆಸೆಯಿಂದ ನಮ್ಮನ್ನು ದೂರ ಮಾಡಿದ್ರು. ಆ ಸಂದರ್ಭದಲ್ಲಿ ಯೇಸು ಸ್ವಾಮಿಯು ಹೇಗೆ ತನ್ನ ರಕ್ತದಿಂದ, ಸ್ವರಕ್ತದಿಂದ ನಮ್ಮನ್ನು ಕೊಂಡುಕೊಂಡು ದೇವರಿಗೆ ಹತ್ರ ಮಾಡಿದ್ರು ಅನ್ನೋದನ್ನು ನಾವು ಸಮಾಧಾನ ಪಡಿಸುವ ಅನ್ನೋದು ವಾಕ್ಯಗಳ ಮೂಲಕವಾಗಿ ನಾವು ನೋಡ್ಕೊಳ್ಳೋಣ. ಇಲ್ಲಿ ತಂದೆಯಾದ ದೇವರು ತನ್ನ ಸರ್ವ ಸಂಪೂರ್ಣತೆಯನ್ನು ದೇವರು ಯೇಸು ಸ್ವಾಮಿಯಲ್ಲಿ ಇಟ್ಟಿದ್ದನ್ನು ನಾವು ಕೊಲೊಸ್ಸೆ ಬರೆದ ಪತ್ರಿಕೆಯಲ್ಲಿ 1ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ನಾವು ನೋಡ್ಕೊಬಹುದು. ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 19-20 ವಾಕ್ಯವನ್ನು ಓದೋಣ ಇನ್ನೊಮ್ಮೆ. ತಂದೆಯಾದ ದೇವರು ಆತನಲ್ಲಿ ತನ್ನ ಸರ್ವ ಸಂಪೂರ್ಣತೆಯು ವಾಸವಾಗಿರಬೇಕೆಂತಲೂ ಆತನು ಶಿಲುಬೆಯ ಮೇಲೆ ಸುರಿಸಿದ ರಕ್ತದಿಂದ ತಾನು ಸಮಾಧಾನವನ್ನು ಉಂಟುಮಾಡಿ ಭೂಪರಲೋಕಗಳಲ್ಲಿರುವ ಸಮಸ್ತವನ್ನು ಆತನ ಮೂಲಕ ನನಗೆ ಸಂಧಾನ ಮಾಡಿಕೊಳ್ಳಬೇಕೆಂತಲೂ ನಿಷ್ಕರ್ಷೆ ಮಾಡಿದನು. ಥ್ಯಾಂಕ್ ಯು ಸಿಸ್ಟರ್. ಇಲ್ಲಿ ತಂದೆಯಾದ ದೇವರ ಬಗ್ಗೆದಲ್ಲಿ ಸಂಪೂರ್ಣವಾಗಿ ನಾವಿಲ್ಲಿ ಯೇಸು ಸ್ವಾಮಿ ಬಗ್ಗೆದಲ್ಲಿ ಏನಂತಾರೆ ಅಂದ್ರೆ, ತಂದೆಯಾದ ದೇವರು ಆತನಲ್ಲಿ ತನ್ನ ಸರ್ವ ಸಂಪೂರ್ಣತೆಯು ವಾಸವಾಗಿರಬೇಕೆಂತಲೂ ಆತನು ಶಿಲುಬೆಯ ಮೇಲೆ ಸುರಿಸಿದ ರಕ್ತದಿಂದ ತಾನು ಸಮಾಧಾನವನ್ನು ಉಂಟು ಮಾಡಿ ಪರಲೋಕಗಳಲ್ಲಿರುವ ಸಮಸ್ತವನ್ನು ಆತನ ಮೂಲಕ ತನ್ನ ಸಂಧಾನ ಪಡಿಸಿಕೊಳ್ಳಬೇಕೆಂತಲೂ ನಿಷ್ಕರ್ಷೆ ಮಾಡಿದರು. ಇಲ್ಲಿ ನಮಗೆ ಎಷ್ಟೊಂದು ಗೊತ್ತಾಗುತ್ತೆ. ಪ್ರೀ ಡಿಸೈಡೆಡ್ ಪ್ಲಾನ್. ನಿಷ್ಕರ್ಷೆ ಅಂತ ಹೇಳಿದ್ರೆ ಪ್ರೀ ಡಿಸೈಡೆಡ್
ಪ್ಲಾನ್. ಅಂದ್ರೆ ಮುಂಚಿತವಾಗಿಯೇ ತಂದೆಯಾದ ದೇವರು ಆಲೋಚನೆ ಮಾಡ್ಕೊಂಡಿದ್ರು. ಆ ಆಲೋಚನೆ ಪ್ರಕಾರವಾಗಿ ದೇವರ ಸಂಕಲ್ಪದ ಪ್ರಕಾರವಾಗಿ ಏನು ಅಂತ ಹೇಳಿದ್ರೆ, ಭೂಮಿ ಮೇಲೆ ನಾವು ಮನುಷ್ಯನನ್ನು ನಾನು ನನ್ನ ಸ್ವರೂಪದಲ್ಲಿ ನನ್ನ ಮಕ್ಕಳನ್ನು ಉಂಟು ಮಾಡ್ತೇನೆ. ಒಂದು ವೇಳೆ ಅವ್ರೇನಾದ್ರು ಪಾಪದಲ್ಲಿ ಬಿದ್ದು ನನ್ನಿಂದ ದೂರ ಆದ್ರೆ, ಮಗನೇ ನೀನ್ ಹೋಗ್ಬೇಕು ಭೂಮಿಗೆ, ನೀನ್ ಹೋಗಿ ಅವರನ್ನು ನನಗೂ ಸಮಾಧಾನವನ್ನ ಮಾಡ್ಬೇಕು, ಸಂಧಾನ ಮಾಡ್ಲಿಕ್ಕೆ ನೀವು ಹೋಗ್ಬೇಕು ಅನ್ನುವಂತ ನಿಷ್ಕರ್ಷೆಯನ್ನು ದೇವರು ಮಾಡ್ಕೊಂಡಿದ್ರು. ಅವರ ಸಂಕಲ್ಪ, ಅನಾದಿ ಸಂಕಲ್ಪ, ನನಗೆ ಮಕ್ಕಳು ಬೇಕು, ಆ ಮಕ್ಕಳು ಯಥಾರ್ಥರಾಗಿ ನಿರ್ದೋಷಿಯಾಗಿ ಇರ್ಬೇಕು ಅಂತೇಳಿ ದೇವರ ಆಸೆ. ಆ ಆಸೆಯನ್ನು ನೆರವೇರಿಸಲು ತನ್ನ ಪ್ರಥಮ ಮಗನಾದ ಚೊಚ್ಚಲ ಮಗನಾದ ಯೇಸು ಸ್ವಾಮಿಯನ್ನು ಭೂಮಿಗೆ ದೇವರು ಕಳಿಸ್ಕೊಟ್ರು. ಅವ್ರು ಕಳಿಸ್ಕೊಟ್ಟಿದ್ರಿಂದಲೇ ನಾವಿವತ್ತು ದೇವರಿಗೆ ಮಕ್ಕಳು ಅನ್ಸ್ಕೊಳ್ಲಿಕ್ಕೆ ಸಾಧ್ಯ ಆಗಿರೋದು. ಅವರ ಸಂಕಲ್ಪ ನಾವು ನಿರ್ದೋಷಿಗಳಾಗಿರ್ಬೇಕು ಅಂತ. ಭೂಪರಲೋಕದಲ್ಲೂ ಎಲ್ಲಾ ರೀತಿಯಿಂದನೂ ದೇವರಿಗೂ ನಮಗೂ ಮಧ್ಯೆ ಸಂಧಾನ ಮಾಡಿದವರು ಯೇಸು ಸ್ವಾಮಿ. ನಾವು ಇವತ್ತಿಗೂ ಸಹ ಪ್ರಾರ್ಥನೆ ಮಾಡುವಾಗ ಮಧ್ಯೆ ಯೇಸು ಸ್ವಾಮಿಯನ್ನೇ ಮೀಡಿಯೇಟರ್ ಆಗಿ ಇಟ್ಕೊಂಡಿದೀವಿ. ಯಾಕೆ ಅಂದ್ರೆ ಯೇಸು ಸ್ವಾಮಿ ಮೂಲಕವಾಗೇ ನಾವು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ತಂದೆಯಾದ ದೇವರಿಗೆ ಸಲ್ಲಿಸ್ತಿದ್ದೀವಿ. ಕಾರಣ ನಮ್ಮನ್ನು ದೇವರ ಬಳಿಗೆ ತರಲು, ದೇವರನ್ನು ಸಮಾಧಾನ ಪಡಿಸಿ ನಮ್ಮನ್ನು ಮಕ್ಕಳಾಗಿ ಸ್ವೀಕರಿಸಲು ಮಧ್ಯಸ್ಥಿಕೆಯನ್ನು ವಹಿಸಿದವರು ಯೇಸು ಸ್ವಾಮಿ ಆಗಿದ್ದಾರೆ. ನೀನೇ ಅವರ ಹತ್ರ ಹೋಗಿ ಅವರನ್ನು ಪರಿಶುದ್ಧ ಮಾಡ್ಬೇಕು ಅಂತ ತಂದೆಯಾದ ದೇವರು ಮಗನಿಗೆ ಸಂಕಲ್ಪ ಮಾಡ್ಕೊಂಡಿದ್ರು, ಅವರಿಗೆ ಮಾತು ಹೇಳಿದ್ರು. ಅದೇ ಮಾತಿನ ಪ್ರಕಾರ ಯೇಸು ಸ್ವಾಮಿ ಭೂಮಿಗೆ ಬಂದು ನಮಗೋಸ್ಕರವಾಗ ಪಾಪಿಯಾಗಿ ಅವರೇ ತಾನು ಸ್ವತಃ ನಮ್ಮ ಪಾಪಗಳನ್ನು ಒತ್ತಿಕೊಂಡು ಸಿಲುಬೆ ಮರಣವನ್ನು ಅನುಭವಿಸಿ ನಮ್ಮನ್ನು ದೇವರಿಗೆ ಹತ್ರವಾಗಿ ಮಾಡಿದ್ದಾರೆ. ಒಬ್ಬ ಆದಾಮನಿಂದ ಪಾಪ ಹುಟ್ಟಿತು, ಆದ್ರೆ ಅದೇ ನಿತ್ಯ ಜೀವಕ್ಕೆ ಹೋಗ್ಲಿಕ್ಕೆ ಅದೇ ಯೇಸು ಸ್ವಾಮಿಯ ಮೂಲಕ ನಮಗೆ ನಿತ್ಯ ಜೀವವನ್ನು ಸಿಗ್ಲಿಕ್ಕೆ ಸಾಧ್ಯ ಆಯ್ತು. ಅದೇ ರೀತಿಯಾಗಿ ದೇವರನ್ನು ಸಮಾಧಾನ ಪಡಿಸೋರು ಈ ಲೋಕದಲ್ಲಿ ಮತ್ತೆ ಯಾರೂ ಇಲ್ಲ. ದೇವರನ್ನು ಸಮಾಧಾನ ಪಡಿಸಿ ನಮ್ಮೊಂದಿಗೆ ಅನುಸಂಧಾನ ಮಾಡಿದವರು ಯೇಸು ಕ್ರಿಸ್ತರು ಮಾತ್ರನೇ. ಹಾಗಾಗಿ ಅವರು ಭೂಮಿಗೆ ಬರ್ಲಿಕ್ಕೆ ಅದು ಒಂದು ಸಹ ಕಾರಣವಾಗಿದೆ. ಅದೇ ನಾವು ಯೇಸು ಸ್ವಾಮಿ ಬಂದಿಲ್ಲ ಅಂದ್ರೆ ಈಗನೂ ಸಹ ಹಳೆಯ ಜೀವಿತ ಇದ್ದ ಹಾಗೇನೆ ಏನ್ ಮಾಡ್ತಿದ್ರು, ನಾವ್ಯಾರೂ ಸಹ ಇಸ್ರಾಯೇಲರಲ್ಲ. ಇಸ್ರಾಯೇಲರಿಗೆ ಮಾತ್ರ ತಂದೆಯಾದ ದೇವರ ಪರಿಚಯವಿತ್ತು. ಇಸ್ರಾಯೇಲರಿಗೆ ಮಾತ್ರ ನಿಜವಾದ ದೇವರ ಪರಿಚಯವಿತ್ತು. ಆದ್ರೆ ಇಸ್ರಾಯೇಲರು ಎಂತ ಸ್ವಭಾವದವರು ಅನ್ನೋದು ನಮಗೆ ಗೊತ್ತಿದೆ. ಅವರನ್ನು ದೇವರು ಮೊದ್ಲಾಗ ಆತ್ಕೊಂಡ್ರು. ಅವರ ಮೂಲಕವಾಗಿ ಇಡೀ ಪ್ರಪಂಚಕ್ಕೂ ನನ್ನನ್ನು ಪರಿಚಯ ಮಾಡ್ಕೊಳ್ಬೇಕು, ಇಷ್ಟು ದೊಡ್ಡ ಸೃಷ್ಟಿ ನಿಮಗಾಗಿ ಮಾಡಿದ್ದೇನೆ, ನೀವು ನಮಗಾಗಿ ಇರೋದು ಅಂತ ದೇವರು ತಿಳಿಸ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಟ್ರು. ಆದ್ರೆ ಯಾರು ಸಹ ನಮಗೆ ಸರಿಯಾದ ರೀತಿಯಲ್ಲಿ ತೋರಿಸಿಲ್ಲ. ಆದ್ರೆ ಯೇಸು ಸ್ವಾಮಿ ಬರ್ದೇ ಹೋಗಿದ್ರೆ ನಾವು ಇವತ್ತು ಸಹ ಸೃಷ್ಟಿ ಮಾಡಿದ ಸೃಷ್ಟಿಯನ್ನೇ ನಾವು ದೇವ್ರಂತೇಳಿ ಪೂಜೆ ಮಾಡ್ಕೊಂಡು ಆರಾಧನೆ ಮಾಡ್ಕೊಂಡು ಅವರಿಗೆ ಘನಪಡಿಸ್ಕೊಂಡು ಇರ್ತಿದ್ದೋ ಏನೋ. ಆದ್ರೆ ಯೇಸು ಸ್ವಾಮಿ ಬಂದು ನಮಗೆ ಏನ್ ಮಾಡಿದ್ದಾರೆ, ಸೃಷ್ಟಿಕರ್ತನನ್ನು ಸರಿಯಾದ ರೀತಿಯಲ್ಲಿ ಪರಿಚಯ ಮಾಡೋದಷ್ಟೇ ಅಲ್ಲ, ಸೃಷ್ಟಿಕರ್ತಗೂ ನಮಗೂ ಮಧ್ಯದಲ್ಲಿರುವಂತ ಬಂಧನ ಏನು ಪರದೆ ಇದೆ ಅದನ್ನು ಕಳಚಿ ಹಾಕಿ ದೇವರೊಂದಿಗೆ ಸಮಾಧಾನ ಪಡಿಸಿ ಸಂಧಾನ ಮಾಡಿದವರು ಯೇಸು ಸ್ವಾಮಿ ಆಗಿದ್ದಾರೆ. ನಾಲ್ಕನೇದಾಗಿ ನಾವು ನೋಡ್ಕೊಂಡಾಗ ಅನ್ಯ ಜನರಾದ ನಮಗೂ ದೇವರೊಂದಿಗೆ ಬಾಧ್ಯತೆಯಲ್ಲಿ ಪಾಲುಗಾರರಾಗಲು ಕ್ರಿಸ್ತರು ಭೂಮಿಗೆ ಬಂದರು. ಅನ್ಯ ಜನರಾದ ನಮಗೂ ದೇವರೊಂದಿಗೆ ಬಾಧ್ಯತೆಯಲ್ಲಿ ಪಾಲುಗಾರರಾಗಲು ಕ್ರಿಸ್ತರು ಭೂಮಿಗೆ ಬಂದರು. ಇಲ್ಲಿ ಸ್ಪಷ್ಟವಾಗಿ ನಾವು ಅನ್ಕೊಂತೀವಿ, ನಾವೆಲ್ಲರೂ ಯಾರು ಇಸ್ರಾಯೇಲರ ಅಲ್ಲ. ಎಷ್ಟು ಜನ ಮೂಲತಃ ಹುಟ್ಟಾಗಿಂದ ಕ್ರಿಶ್ಚಿಯನ್ ಅಂತ ಇದ್ದೀವಿ? ಇಲ್ಲ. ನಾವೆಲ್ಲರೂ ಈ ಗ್ರೂಪಿನಲ್ಲಿ ಇರುವವರು 99% ಇರುವವರು ಎಲ್ಲರೂ ಯಾರು ಸುವಾರ್ತೆ ಮೂಲಕವಾಗಿ ಅನ್ಯರಾದ ನಾವು ಅಲ್ವಾ? ಖಂಡಿತವಾಗಿ ಅನ್ಯರಾದ ನಾವು ದೇವರನ್ನು ಕಂಡುಕೊಂಡು ನಿಜವಾದ ದೇವರ ಅನ್ನು ಇವಾಗ ತಿಳ್ಕೊತಾ ಇದ್ದೀವಿ ಅಲ್ವಾ? ನಾವು ಅನ್ಯರಿಗೆ ದೇವರ ಪರಲೋಕದಲ್ಲಿ ಸ್ಥಾನ ಇತ್ತಾ? ಇಲ್ಲ. ಪರಲೋಕಕ್ಕೆ ನಾವು ಹೋಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ದೇವರನ್ನು ನಂಬಬೇಕು, ಯೇಸು ಸ್ವಾಮಿಯನ್ನು ನಂಬಬೇಕು. ಯೇಸು ಸ್ವಾಮಿಯ ನಂಬಿದ ಮೇಲೆ ದೀಕ್ಷಾ ಸ್ನಾನವನ್ನು ತಂದೆ ಮಗ ಪವಿತ್ರಾತ್ಮರ ಹೆಸರಿನಲ್ಲಿ ನಾವು ದೀಕ್ಷಾ ಸ್ನಾನ ತಗೊಂಡಾಗ ನಾವೇನ್ ಮಾಡ್ತೀವಿ? ದೇವರ ಮಕ್ಕಳಾಗ್ತೀವಿ. ದೇವರ ಮಕ್ಕಳಾಗಿ ದೇವರ ವಾಕ್ಯಾನುಸಾರವಾಗಿ ನಾವು ಬದುಕಿದ್ರೆ ಮಾತ್ರ ಪರಲೋಕದ ಬಾಧ್ಯತೆಯನ್ನು ನಾವು ಪಡ್ಕೊಂತೀವಿ. ಈ ಪರಲೋಕದ ಬಾಧ್ಯತೆಯನ್ನು ಪಡ್ಕೊಬೇಕಂದ್ರೆ ನಮಗೆ ತಿಳಿಸ್ಕೊಡೋರೊಬ್ರು ಬೇಕಲ್ವಾ? ಈ ಭೂಮಿಯಲ್ಲಿ ಸರಿಯಾದ ರೀತಿಯಲ್ಲಿ ತಿಳಿಸ್ಕೊಡ್ಲಿಕ್ಕೆ ಬಂದು ಅನ್ಯರಾದ ನಮಗೂ ಸಹ ಪರಲೋಕದಲ್ಲಿ ಪಾಲುಗಾರಿಕೆಯನ್ನು ಕೊಟ್ಟವರು ಯೇಸು ಸ್ವಾಮಿಯವರು. ನಾವು ವಾಕ್ಯದ ಮೂಲಕ ನೋಡೋಣ. ಪೌಲರು ಬರೆದ ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 6ನೇ ವಚನವನ್ನು ನಾವು ನೋಡೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 6ನೇ ವಚನ. ಅದು ಯಾವುದೆಂದರೆ, ಅನ್ಯಜನರು ಸುವಾರ್ತೆಯ ಮೂಲಕ ಕ್ರಿಸ್ತ ಯೇಸುವಿನಲ್ಲಿರುವವರಾಗಿ
ಯಹೂದ್ಯರೊಂದಿಗೆ ಬಾಧ್ಯರು, ಒಂದೇ ದೇಹದೊಳಗಣ ಅಂಗಗಳು, ಅಬ್ರಹಾಮನಿಗುಂಟಾದ ವಾಗ್ದಾನದಲ್ಲಿ ಪಾಲುಗಾರರೂ ಆಗಿದ್ದಾರೆಂಬುದೇ. ಸಾಕು ಬ್ರದರ್, ಥ್ಯಾಂಕ್ ಯು. ಅದು ಯಾವುದೆಂದರೆ, ಅನ್ಯ ಜನರು ಸುವಾರ್ತೆಯ ಮೂಲಕ ಕ್ರಿಸ್ತೇಸುವಿನವರಾಗಿ ಯಹೋದ್ಯರೊಂದಿಗೆ ಬಾಧ್ಯರು, ಒಂದೇ ದೇಹದೊಳಗಿನ ಅಂಗಗಳು, ಅಬ್ರಹಾಮನಿಗೆ ಉಂಟಾದ ವಾಗ್ದಾನದಲ್ಲಿ ಪಾಲುಗಾರರು ಆಗಿದ್ದಾರೆ. ಎಂತ ಒಂದು ಅದ್ಭುತವಾದ ವಾಕ್ಯವನ್ನು ಇಲ್ಲಿ ಪೌಲರ ಮೂಲಕ ದೇವರು ಪವಿತ್ರಾತ್ಮರು ಬರೆಸಿದ್ದಾರೆ ನೋಡೋಣ ನಾವು, ಅಲ್ವಾ? ನಾವು ಅನ್ಯರಾಗಿದ್ವಿ, ಅನ್ಯರಿಗೆ ಸುವಾರ್ತೆಯ ಮೂಲಕವಾಗಿ ನಾವು ಅನ್ಯರಾದ ನಮ್ಮನ್ನು ಯಹೋದ್ಯರೊಂದಿಗೆ ಪಾಲುಗಾರಿಕೆಯನ್ನು ಯೇಸು ಸ್ವಾಮಿಯ ಮೂಲಕ ಬಂತು. ಅನ್ಯ ಜನರಿಗೆ ಸುವಾರ್ತೆ ಮುಟ್ಟಿಸಲಿಕ್ಕೂ ಕಾರಣ ಯೇಸು ಸ್ವಾಮಿ. ಅವರು ಬರದೇ ಇದ್ರೆ ಅಪೋಸ್ತರರು ಸಿಗ್ತಾ ಇರ್ಲಿಲ್ಲ. ಅಪೋಸ್ತರರು ಸುವಾರ್ತೆ ಸಾರಿಲ್ಲ ಅಂದ್ರೆ, ಅನ್ಯ ಜನಿಗೆ ಸುವಾರ್ತೆ ಸಾರಿಲ್ಲ ಅಂದ್ರೆ ನಮಗೆ ದೇವರು ಸಿಗ್ತಾ ಇರ್ಲಿಲ್ಲ. ದೇವರೊಂದಿಗೆ ನಮಗೆ ಪಾಲುಗಾರಿಕೆ ಇರ್ತಾ ಇರ್ಲಿಲ್ಲ. ಅವನ ಸ್ವಕೀಯ ಮಕ್ಕಳಾಗಿರುವ ಇಸ್ರಾಯೇಲರು, ಯಹೂದ್ಯರು ಮಾತ್ರನೇ ಅದರಲ್ಲಿ ಬಾಧ್ಯಸ್ಥರಾಗಿದ್ರು. ಆದ್ರೆ ಯೇಸು ಸ್ವಾಮಿ ಬರುವ ಮೂಲಕ, ಅವರ ಸುವಾರ್ತೆಯ ಮೂಲಕ ಅವರು ಲೋಕಕ್ಕೆಲ್ಲವೂ ಸುವಾರ್ತೆಯನ್ನು ಸಾರಿ ಅನ್ಯರಾದ ನಮ್ಮನ್ನು ದೇವರ ಬಳಿಗೆ ಕರೆ ತಂದಿದ್ದಾರೆ ಅನ್ನೋದಕ್ಕೆ ಎರಡು ಮಾತೇ ಇಲ್ಲ. ಯಹೋದ್ಯರು ಮಾತ್ರ ಅವರ ಮಕ್ಕಳಲ್ಲ, ನಾವು ಸಹ ಮಕ್ಕಳೇ. ಮಕ್ಕಳಿಗೆ ತಾನೇ ಬಾಧ್ಯತೆ, ಪಾಲುಗಾರಿಕೆ ಕೊಡುವುದು. ಈಗ ಒಬ್ಬ ತಂದೆಗೆ 10 ಮಕ್ಕಳು ಇರ್ತಾರಂದ್ರೆ 10 ಮಕ್ಕಳು ತಂದೆಗೆ ಹುಟ್ಟಿದ ಮಕ್ಕಳಿಗೆ 10 ಜನಿಗೂ ಸರಿಯಾದ ಒಂದು ಪಾಲನ್ನು ಮಾಡ್ಕೊಡ್ತಾರೆ. ಅವರು ಅಂತ್ಯಕಾಲದಲ್ಲಿ ಮಕ್ಕಳಿಗೆ ಆಸ್ತಿಯಲ್ಲಿ ಪಾಲುಗಾರನಾಗಿ ಮಾಡ್ತಾರೆ. ಎಲ್ಲರಿಗೂ ಸರಿಯಾಗಿ ಪ್ರಮಾಣದಲ್ಲಿ ಹಂಚುತ್ತಾರಲ್ಲ, ಅದೇ ರೀತಿ ಯೇಸು ಸ್ವಾಮಿಯು ಸಹ ಭೂಲೋಕಕ್ಕೆ ಬಂದು ನಮಗೆ ಸತ್ಯ ಸುವಾರ್ತೆಯನ್ನು ಸಾರಿ, ಸುವಾರ್ತೆಯ ಮೂಲಕವಾಗಿ ಅನ್ಯರಾದ ನಮಗೆ ನಮ್ಮ ಹೆತ್ತ ತಂದೆ ಅಲ್ಲಿದ್ದಾರೆ. ಆ ಹೆತ್ತ ತಂದೆಯ ಆಸ್ತಿ ಯಾವುದು? ಪರಲೋಕ. ಆ ಪರಲೋಕದಲ್ಲಿ ನಾವು ಬಾಧ್ಯರಾಗ್ಬೇಕು. ಆ ಪಾಲುಗಾರಿಕೆಯಲ್ಲಿ ನಾವು ಬಾಧ್ಯರಾಗ್ಬೇಕಂದ್ರೆ ದೇವರನ್ನು ನಂಬಬೇಕು, ದೀಕ್ಷೆ ಸ್ನಾನ ತೆಗೆದುಕೊಳ್ಬೇಕು ಮತ್ತು ವಾಕ್ಯಾನುಸಾರವಾಗಿ ಜೀವಿಸ್ಬೇಕು ಎಂಬುದನ್ನು, ಸತ್ಯವನ್ನು ತಿಳಿಸ್ಕೊಟ್ಟವರು ನಮಗೆ ಯೇಸು ಸ್ವಾಮಿಯಾಗಿದ್ದಾರೆ. ಇನ್ನೊಂದು ವಾಕ್ಯವನ್ನು, ಅದೇ ಭಾಗದಲ್ಲಿ ಇನ್ನೊಂದು ವಾಕ್ಯವನ್ನು ನೋಡ್ಕೊಳ್ಳೋಣ. ಗಲಾತ್ಯರಿಗೆ ಬರೆದ 3ನೇ ಅಧ್ಯಾಯ 26ನೇ ವಾಕ್ಯದಿಂದ 29ನೇ ವಾಕ್ಯದವರೆಗೆ ಓದೋಣ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 26ರಿಂದ 29. ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿಟ್ಟಿರುವ ನಂಬಿಕೆಯ ಮೂಲಕ ದೇವರ ಪುತ್ರರಾಗಿದ್ದೀರಿ. ಹೇಗೆಂದರೆ, ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡಿರುವ ನೀವೆಲ್ಲರೂ ಕ್ರಿಸ್ತನನ್ನು ಧರಿಸಿಕೊಂಡಿರಿ. ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ ಒಂದೇ ಆಗಿರುವುದರಿಂದ ಯಹೂದ್ಯನು ಗ್ರೀಕನು ಎಂದು, ಆಳು ಒಡೆಯ ಎಂದು, ಗಂಡು ಹೆಣ್ಣು ಎಂದು ಭೇದವಿಲ್ಲ. ನೀವು ಕ್ರಿಸ್ತನವರಾಗಿದ್ದರೆ ಅಬ್ರಹಾಮನ ಸಂತತಿಯವರು, ವಾಗ್ದಾನಕ್ಕನುಸಾರವಾಗಿ ಬಾಧ್ಯರೂ ಆಗಿದ್ದೀರಿ. ಥ್ಯಾಂಕ್ ಯು ಬ್ರದರ್. ಕ್ರಿಸ್ತನ ಇಲ್ಲಿ ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿರುವ ಹುಟ್ಟಿರುವ ನಂಬಿಕೆಯ ಮೂಲಕ ದೇವರ ಪುತ್ರರಾಗಿದ್ದೀರಿ. ಹೇಗೆಂದರೆ, ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾ ಸ್ನಾನವನ್ನು ಮಾಡಿಸಿಕೊಳ್ಳುವ ಮೂಲಕ ನೀವೆಲ್ಲರೂ ಕ್ರಿಸ್ತನನ್ನು ಧರಿಸಿಕೊಂಡಿದ್ದೀರಿ. ನಾವೆಲ್ಲರೂ ಯಾರು? ಅನ್ಯರು. ಅನ್ಯರಾದ ನಮಗೆ ಸುವಾರ್ತೆಯ ಮೂಲಕವಾಗಿ ಏನಾಯ್ತು? ನಮಗೆ ಕ್ರಿಸ್ತನ ಮೇಲೆ ನಂಬಿಕೆ ಹುಟ್ಟು. ಕ್ರಿಸ್ತನ ಮೇಲೆ ನಂಬಿಕೆ ಹುಟ್ಟಿದ ಮೇಲೆ ತಂದೆಯಾದ ದೇವರಿದ್ದಾನೆ, ಯೇಸು ಸ್ವಾಮಿ ಇದ್ದಾನೆ ಅಂತ ತಿಳ್ಕೊಂಡು ನಾವೆಲ್ಲ ಏನ್ ಮಾಡಿದ್ವಿ? ದೀಕ್ಷಾ ಸ್ನಾನ ತಗೊಂಡು, ದೀಕ್ಷಾ ಸ್ನಾನದ ಮೂಲಕ ನಾವು ದೇವರಿಗೆ ಪುತ್ರರು ಪುತ್ರಿಯರು ಆಗಿದ್ದೇವೆ. ಅಷ್ಟೇ ಅಲ್ಲ, ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ ಒಂದೇ ಆಗಿರುವುದರಿಂದ ಯಹೂದ್ಯನು ಗ್ರೀಕನು ಎಂದು, ಒಡೆಯ ಆಳು ಎಂದು, ಗಂಡು ಹೆಣ್ಣು ಎಂದು ಏನು ಭೇದ ಇಲ್ಲ. ಅಷ್ಟೇ ಅಲ್ಲ, ನಾವು ಕ್ರಿಸ್ತನಲ್ಲಿರುವಂತ ದೀಕ್ಷಾ ಸ್ನಾನ ತೆಗೆದುಕೊಂಡು ಸಭೆಗೆ ಸೇರಿದ ನಾವೆಲ್ಲರೂ ಸಹ ಒಂದೇ ಅಂಗಗಳಾಗಿದ್ದೇವೆ. ಯಾಕಂದ್ರೆ ಕ್ರಿಸ್ತನು ನಮಗೆ ಗೊತ್ತಿದೆ, ಸಭೆಗೆ ಕ್ರಿಸ್ತನೇ ಶಿರಸ್ಸು. ಆ ಶಿರಸ್ಸಿಗೆ ಅಂಗಾಂಗಗಳು ನಾವುಗಳು. ಪ್ರತಿ ಒಬ್ಬರು, ಗಂಡಾಗಲಿ ಹೆಣ್ಣಾಗಲಿ ನಪುಂಸಕರಾಗಲಿ ಯಾರೇ ಆಗ್ಲಿ, ಆಳಿರ್ಲಿ ಒಡೆಯನಿರ್ಲಿ, ಪ್ರತಿ ಒಬ್ಬನು ಯಾವ ಮತದಿಂದ ಬರ್ಲಿ, ಯಾವ ಮೂಲದಿಂದ ಬರ್ಲಿ, ಅದು ನಮಗೆ ಅವಶ್ಯಕತೆ ಇಲ್ಲ. ಮನುಷ್ಯರು ಎಲ್ಲರೂ ಸಹ ಯೇಸು ಸ್ವಾಮಿಯನ್ನು ನಂಬಿ ದೀಕ್ಷಾ ಸ್ನಾನವನ್ನು ತೆಗೆದುಕೊಂಡು ದೇವರಿಗೆ ಪುತ್ರರು ಪುತ್ರಿಯರು ಆಗ್ತೇವೆ ಅನ್ನೋದು ನಾವು ವಾಕ್ಯದಿಂದ ನೋಡಿಕೊಂಡಿದ್ದೇವೆ. ಯಾಕಂತ ಹೇಳಿದ್ರೆ, ಪ್ರತಿ ಒಬ್ಬರು ನೀವು ಕ್ರಿಸ್ತವನಾಗಿದ್ದರೆ ಅಬ್ರಹಾಮನ ಸಂತತಿಯವರು, ವಾಗ್ದಾನಕ್ಕೆ ಅನುಸಾರವಾಗಿ ಬಾಧ್ಯರು ಆಗಿದ್ದೀರಿ. ನಾವೆಲ್ಲರೂ ಕ್ರಿಸ್ತನನ್ನು ನಂಬಿರುವುದರ ಮೂಲಕವಾಗಿ, ದೀಕ್ಷಾ ಸ್ನಾನ ತೆಗೆದುಕೊಳ್ಳುವುದರ ಮೂಲಕವಾಗಿ ಯಹೂದ್ಯರಲ್ಲಿ ಗ್ರೀಕರಲ್ಲಿ ಅನ್ನುವಂತ ಭೇದ ಇಲ್ಲ. ನಾವೆಲ್ಲರೂ ಸಹ ಕ್ರಿಸ್ತನ ಅಂಗಗಳಾಗಿದ್ದೇವೆ. ಕ್ರಿಸ್ತನು ನಮಗೆಲ್ಲರೂ ಶಿರಸ್ಸಾಗಿದ್ದಾರೆ. ಸಭೆಯಾಗಿ ನಾವು ಸೇರುವುದು, ದೀಕ್ಷಾ ಸ್ನಾನ ತೆಗೆದುಕೊಂಡ್ರ ಮೇಲೆ ನಾವು ಸಭೆಯಾಗಿ ಸೇರ್ತೇವೆ. ಆ ಸಭೆಯೇ ಕ್ರಿಸ್ತನು. ಆ ಕ್ರಿಸ್ತನ ಸಭೆಯಲ್ಲಿ ನಾವೆಲ್ಲರೂ ಅಂಗಾಂಗಗಳು. ಅಂದ್ರೆ ನಾವು ಸಹ ಬಾಧ್ಯಸ್ಥರು. ಯಾವ್ದ್ರಲ್ಲಿ? ತಂದೆಯಾದ ದೇವರ ಆಸ್ತಿಯಲ್ಲಿ
ಬಾಧ್ಯಸ್ಥರು. ನೋಡಿ ಎಂತ ಒಂದು ಅದ್ಭುತ ಅಲ್ವಾ? ಯಾಕಂತ ಹೇಳಿದ್ರೆ ಈ ಭೂಮಿಯಲ್ಲಿ 1 ಅಡಿ ಜಾಗ್ಲಿಕ್ಕೆ 2 ಅಡಿ ಜಾಗಕ್ಕೋಸ್ಕರವಾಗಿ ಅಣ್ಣ ತಮ್ಮಂದಿರು ಹೊಡೆದಾಡ್ಕೊಂಡು ಸಾಯ್ತಾ ಇದ್ದಾರೆ. ಹೊಟ್ಟೆಗಿಚ್ಚು ಪಟ್ಕೊಂತ ಇದ್ದಾರೆ. ಎಷ್ಟೋ ಕೋರ್ಟ್ ಕಚೇರಿಗಳ ಅಳಿಸ್ತಾ ಇದ್ದಾರೆ. ಎಷ್ಟೋ ಒಂದು ಕುತಂತ್ರಗಳು ನಡೀತಾ ಇದೆ. ಆದ್ರೆ ದೇವರು ಇಷ್ಟು ಕರುಣಾಮಯನು, ಅಷ್ಟು ದೊಡ್ಡ ಪರಲೋಕವನ್ನು ನಮಗೆ ಬಾಧ್ಯಸ್ಥರನ್ನಾಗಿ ಮಾಡ್ತಿದ್ದಾರೆ. ಯಾವ್ದ್ರ ಮೂಲಕ? ನಂಬುವುದರ ಮೂಲಕವಾಗಿ. ನಾವು ಯೇಸು ಸ್ವಾಮಿಯನ್ನು ನಂಬಬೇಕು, ತಂದೆಯಾದ ದೇವರನ್ನು ನಂಬಬೇಕು, ಪವಿತ್ರಾತ್ಮರಿದ್ದಾರೆ ಅನ್ನೋದನ್ನು ನಂಬಬೇಕು. ಆ ನಂಬುವಿಕೆಯ ಮೂಲಕವಾಗಿ ನಮ್ಮನ್ನು ತಂದೆಯಾದ ದೇವರ ಆಸ್ತಿಯಲ್ಲಿ ಪಾಲುದಾರರು, ಸ್ವಕೀಯ ಮಕ್ಕಳನ್ನಾಗಿ, ಸ್ವಕೀಯ ಪ್ರಜೆಗಳನ್ನಾಗಿ, ರಾಜವಂಶಸ್ಥರಾಗಿ ನಮ್ಮನ್ನು ಆತ್ಕೊಂಡು ನಮಗೆ ಆ ಪಾಲುದಾರಿಕೆಯಲ್ಲಿ ಭಾಗವಹಿಸ್ಲಿಕ್ಕೆ ಕೃಪೆಯನ್ನು ಕೊಟ್ಟಿದ್ದಾರೆ. ಇದು ದೇವರ ಕೃಪೆ, ಇದು ಯೇಸು ಕ್ರಿಸ್ತರ ಕೃಪೆ. ಅವರು ಭೂಮಿಗೆ ಬಂದಿದ್ರಿಂದಲೇ ನಮಗೆ ಇಂಥ ಒಂದು ಅದ್ಭುತವಾದ ರೀತಿಯಿಂದ ತಂದೆಗೆ ಮಕ್ಕಳಾಗಲು ನಮಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಎಲ್ಲರೂ ಸಹ ನಾವೆಲ್ಲ ಒಂದೇ ಆಗಿದ್ದೇವೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಾರೆ. ಅದಕ್ಕಾಗಿ ನಾವು ಧನ್ಯರೇ. ಯಾಕಂದ್ರೆ ಅನ್ಯರಾದ ನಮ್ಮನ್ನು ಧನ್ಯರೇ ಆಗಿ ಮಾಡಲು ಬಂದವರು ಯೇಸು ಸ್ವಾಮಿ ಆಗಿದ್ದಾರೆ. ಅದಕ್ಕಾಗಿ ದೇವರಿಗೆ ಸ್ತುತಿ ಸ್ತೋತ್ರವನ್ನು ಹೇಳ್ಬೇಕು ನಾವು. ಅದೇ ರೀತಿಯಾಗಿ ರೋಮಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 23ನೇ ವಾಕ್ಯವನ್ನು ನೋಡೋಣ ನಾವು. ರೋಮಪುರದವರಿಗೆ ಬರೆದ ಪತ್ರಿಕೆಯಲ್ಲಿ 3ನೇ ಅಧ್ಯಾಯ 23ನೇ ವಾಕ್ಯ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ಅವರು ನೀತಿವಂತರೆಂದು ನಿರ್ಣಯ ಹೊಂದುವುದು ದೇವರ ಉಚಿತಾರ್ಥವಾಗಿ ಕೃಪೆಯಿಂದಲೇ ಕ್ರಿಸ್ತ ಯೇಸುವಿನಿಂದಾದ ಪಾಪ ವಿಮೋಚನೆಯ ಮೂಲಕವಾಗಿ ಆಗುವುದು. ಸಾಕು ಪುಟ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರೆ. ಇಲ್ಲಿ ನಮ್ಗೆ ಇದೊಂದು ವಾಕ್ಯ ಸಾಕು. ಪ್ರತಿಯೊಬ್ಬರು ಈ ಭೂಮಿಯಲ್ಲಿರುವವರು ಎಲ್ಲರೂ ದೇವರ ಮಹಿಮೆಯನ್ನು ಹೊಂದದೆ ಹೋಗ್ಲಿಕ್ಕೆ ಕಾರಣ ಪಾಪ. ಆ ಪಾಪದಿಂದ ನಮ್ಮನ್ನು ಬಿಡುಗಡೆ ಮಾಡೋದು ಯೇಸು ಕ್ರಿಸ್ತರ ಕೃಪೆ. ಹಾಗಾಗಿ ಭೂಮಿಯಲ್ಲಿ ಯೇಸು ಸ್ವಾಮಿ ಬಂದು ನಮ್ಮನ್ನು ಪಾಪದಿಂದ ವಿಮೋಚನೆ ಮಾಡಿ ಅನ್ಯರಾದ ನಮ್ಮನ್ನು ಧನ್ಯರಾಗಿ ಮಾಡಿದ್ದಾರೆ ಅನ್ನೋದನ್ನು ನಾವು ಮತ್ತೊಮ್ಮೆ ನೋಡ್ಕೊಳ್ಬಹುದು. ಅದೇ ರೀತಿ ಇನ್ನೊಂದು ವಾಕ್ಯವನ್ನು ನೋಡೋಣ. ಅದೇ ರೋಮಪುರದವರಿಗೆ ಬರೆದ ಪತ್ರಿಕೆಯಲ್ಲಿ 6ನೇ ಅಧ್ಯಾಯ 23ನೇ ವಾಕ್ಯ. ರೋಮಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 23ನೇ ವಾಕ್ಯ. ಯಾಕೆಂದರೆ ಪಾಪ ಕೊಡುವ ಸಂಬಳ ಮರಣ, ದೇವರ ಉಚಿತಾರ್ಥ ವರವು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿರುವ ನಿತ್ಯ ಜೀವ. ಸಾಕು ಪುಟ. ಪಾಪವು ಕೊಡುವ ಸಂಬಳ ಮರಣ, ದೇವರ ಉಚಿತಾರ್ಥ ವರವು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿರುವ ನಿತ್ಯ ಜೀವ. ನಾವು ನಿತ್ಯ ಜೀವಕ್ಕೆ ಹೋಗ್ಲಿಕ್ಕೆ ನಮಗೆ ಯೇಸು ಕ್ರಿಸ್ತರ ಕೃಪೆ ಅಂದರೆ ಅವರು ಭೂಮಿಗೆ ಬಂದು ನಮಗೆ ಅವರನ್ನು ತಿಳಿಸಿಕೊಟ್ಟದ್ದಕ್ಕೆ, ತಂದೆಯಾದ ದೇವರನ್ನು ತಿಳಿಸಿಕೊಟ್ಟು ನಾವು ಹೇಗ್ ಬದುಕಬೇಕು ಅನ್ನೋದು ತಿಳಿಸ್ಕೊಟ್ಟಿದ್ದಕ್ಕಾಗಿ ನಮಗೆ ನಿತ್ಯ ಜೀವಕ್ಕೆ ಹೋಗ್ಲಿಕ್ಕೆ ಮಾರ್ಗವನ್ನು ತೆರೆದುಕೊಟ್ರು. ಇನ್ನೊಂದು ವಾಕ್ಯವನ್ನು ನೋಡ್ಕೊಳ್ಳೋಣ. ಅದೇ ಕೊಲೆಸದವರಿಗೆ ಬರೆದ ಪತ್ರಿಕೆಯಲ್ಲಿ 1ನೇ ಅಧ್ಯಾಯ 21, 22ನೇ ವಾಕ್ಯವನ್ನು ಓದೋಣ. ಕೊಲೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 21, 22ನೇ ವಾಕ್ಯ. ಇದಲ್ಲದೆ ನೀವು ಹಿಂದಿನ ಕಾಲದಲ್ಲಿ ದುಷ್ಕೃತ್ಯಗಳನ್ನು ಮಾಡುವವರಾಗಿ ದ್ವೇಷ ಮನಸ್ಸುಗಳವರು ಆಗಿದ್ದರು. ಆತನು ನಿಮ್ಮನ್ನು ಸಹ ತನ್ನ ಕುಮಾರನು ಸ್ಥೂಲ ದೇಹದಲ್ಲಿ ಉಂಟಾದ ಮರಣ ಮೂಲಕ ಈಗ ಸಂಬಂಧನಪಡಿಸಿಕೊಂಡಿದ್ದಾನೆ ಮತ್ತು ನಿಮ್ಮನ್ನು ಪರಿಶುದ್ಧವನ್ನಾಗಿಯೂ ನಿರ್ದೋಷಿಯನ್ನಾಗಿಯೂ ನಿರಪರಾಧಿಯನ್ನಾಗಿಯೂ ತನ್ನ ಸನ್ನಿಧಿಯಲ್ಲಿ ನಿಲ್ಲಿಸಬೇಕೆಂದಿದ್ದಾನೆ. ಸಾಕು ಪುಟ. ಇದಲ್ಲದೆ ನೀವು ಹಿಂದಿನ ಕಾಲದಲ್ಲಿ ಅನ್ಯರು ದುಷ್ಕೃತ್ಯಗಳನ್ನು ಮಾಡುವವರಾಗಿಯೂ ದ್ವೇಷ ಉಳ್ಳವರು ಆಗಿದ್ದರು. ಆತನು ನಿಮ್ಮನ್ನು ಸಹ ತನ್ನ ಕುಮಾರನ ಸ್ಥೂಲ ದೇಹದಲ್ಲಿ ಉಂಟಾದ ಮರಣದ ಮೂಲಕ ಈಗ ಸಂಧಾನಪಡಿಸಿಕೊಂಡಿದ್ದಾನೆ ಮತ್ತು ನಿಮ್ಮನ್ನು ಪರಿಶುದ್ಧರನ್ನಾಗಿಯೂ ನಿರ್ದೋಷಿಗಳನ್ನಾಗಿಯೂ ನಿರಪರಾಧಿಗಳನ್ನಾಗಿಯೂ ತನ್ನ ಸನ್ನಿಧಿಯಲ್ಲಿ ನಿಲ್ಲಿಸಬೇಕೆಂದಿದ್ದಾನೆ. ಅಂದ್ರೆ ದೇವರು ಯೇಸು ಸ್ವಾಮಿಯ ಮೂಲಕವಾಗಿ ನಮ್ಮನ್ನು ಅನುಸಂಧಾನ ಮಾಡಿ ದೇವರ ಮಕ್ಕಳನ್ನಾಗಿ ನಮ್ಮನ್ನು ಮಾಡ್ಕೊಂಡಿದ್ದಾರೆ ಅನ್ನೋದಕ್ಕೆ ಇನ್ನೊಂದು ಉದಾಹರಣೆಯನ್ನು ಸಹ ನಾವು ಅನ್ಯರಾದ ನಮ್ಮನ್ನು ಯೇಸು ಕ್ರಿಸ್ತರ ರಕ್ತದ ಮೂಲಕವಾಗಿ ನಮ್ಮನ್ನು ದೇವರು ನಮ್ಮ ಪಾಪವನ್ನು ವಿಮೋಚನೆ ಮಾಡಿದ್ದಾರೆ ಅನ್ನೋದನ್ನು ನಾವು ತಿಳ್ಕೊಬಹುದು. ಅನ್ಯರಾದ ನಮ್ಮನ್ನು
ದೇವರ ಬಳಿಗೆ ಸೇರಿಸಲು ಯೇಸು ಸ್ವಾಮಿ ಮಾಡಿದ ಕಷ್ಟಗಳು ಅಷ್ಟಿಷ್ಟ ಅಲ್ಲ. ಅದರಲ್ಲಿ ಅವರು ಭೂಮಿಗೆ ಬಂದು ನಮ್ಮ ಪಾಪವನ್ನು ಪರಿಹಾರ ಮಾಡಿ ಅನ್ಯರಾದ ನಮ್ಮನ್ನು ದೇವರ ಬಳಿಗೆ ಸೇರಿಸಿದ್ದಾರೆ ಅನ್ನೋದಕ್ಕೆ ಈ ವಾಕ್ಯಗಳು ಸಹ ಸಾಕ್ಷಿಗಳನ್ನು ಕೊಡ್ತಾ ಇದ್ದಾವೆ. ಅದೇ ರೀತಿ 5ನೇದಾಗಿ ನಾವು ನೋಡ್ಕೊಳ್ಳೋಣ, ಮಾದರಿಯನ್ನು ತೋರಿಸುವುದಕ್ಕಾಗಿ ಬಂದರು. ಯೇಸು ಸ್ವಾಮಿ ಈ ಭೂಮಿಗೆ ಬರ್ಲಿಕ್ಕೆ ಮಾದರಿಯನ್ನು ತೋರಿಸುವುದಕ್ಕಾಗಿ ಈ ಭೂಮಿ ಮೇಲೆ ಬಂದರು. ಇದನ್ನು ನಾವು ನೋಡ್ಕೊಳ್ಳೋಣ. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 21ನೇ ವಾಕ್ಯ. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 21ನೇ ವಾಕ್ಯವನ್ನು ನಾವು ನೋಡೋಣ. ಇದಕ್ಕಾಗಿಯೇ ನೀವು ಕರೆಯಲ್ಪಟ್ಟಿರಿ, ಕ್ರಿಸ್ತನು ಸಹ ನಿಮಗೋಸ್ಕರ ಬಾಧೆಯನ್ನು ಅನುಭವಿಸಿ ನೀವು ತನ್ನ ಹೆಜ್ಜೆಯ ಜಾಡಿನಲ್ಲಿ ನಡೆಯಬೇಕೆಂದು ಮಾದರಿಯನ್ನು ತೋರಿಸಿ ಹೋದನು. ಥ್ಯಾಂಕ್ ಯು ಬ್ರದರ್. ಇಲ್ಲಿ ನಾವು ಸ್ಪಷ್ಟವಾಗಿ ನೋಡ್ತೀವಿ ಯೇಸು ಸ್ವಾಮಿ ಹೇಗೆ ಹೆಜ್ಜೆ ಜಾಡನ್ನು ಬಿಟ್ಟು ಹೋಗಿದ್ದಾರೆ ಅಂತ. ಇದಕ್ಕಾಗಿಯೇ ನೀವು ಕರೆಯಲ್ಪಟ್ಟಿದ್ದೀರಿ. ಯಾವುದಕ್ಕಾಗಿ? ಯೇಸು ಸ್ವಾಮಿ ಮಾದರಿಯನ್ನು ತೋರಿಸಿದ್ದಾರೆ, ಅವರ ಹೆಜ್ಜೆ ಜಾಡಿನಲ್ಲಿ ನಾವು ನಡಿಬೇಕಂತಲೇ ನಾವು ಕರೆಯಲ್ಪಟ್ಟಿದ್ದೀವಿ. ಹೇಗೆ? ಕ್ರಿಸ್ತನು ಸಹ ನಿಮಗೋಸ್ಕರ ಬಾಧೆಯನ್ನು ಅನುಭವಿಸಿ ನೀವು ತನ್ನ ಹೆಜ್ಜೆಯ ಜಾಡಿನಲ್ಲಿ ನಡೆಯಬೇಕೆಂದು ಮಾದರಿಯನ್ನು ತೋರಿಸಿದನು. ಯೇಸು ಸ್ವಾಮಿ ಆತನ ಜೀವಿತಾವಧಿಯಲ್ಲಿ ನಾವು ನೋಡೋದು ಬರೀ 3.5 ವರ್ಷ ಮಾತ್ರ ಅವರ ಸೇವಾವಧಿಯನ್ನು ನಾವು ನೋಡ್ತೀವಿ. ಅವರು ದೇವರಿಗಾಗಿ ಸೇವೆ ಮಾಡಿದ್ದನ್ನು ನೋಡ್ತೀವಿ. ಅವರು 33.5 ವರ್ಷದಲ್ಲಿ 3.5 ವರ್ಷ ಅವರು ಸೇವೆ ಮಾಡಿದ್ದನ್ನು ನೋಡ್ತೀವಿ. ಆ 3.5 ವರ್ಷದಲ್ಲೂ ಸಹ ಅವರು ನಮಗೆ ಪ್ರತಿ ಒಂದು ವಿಷಯದಲ್ಲಿಯೂ ನಮಗೆ ಮಾದರಿಯನ್ನು ತೋರಿಸ್ಕೊಟ್ಟಿದ್ದಾರೆ. ತಗ್ಗಿಸಿಕೊಳ್ಳುವ ವಿಷಯದಲ್ಲಿ ನಾವು ನೋಡ್ತೀವಿ, ಅವ್ರು ಎಷ್ಟೊಂದು ಅಂದ್ರೆ ದಾಸನ ರೂಪದಲ್ಲಿ ಬರ್ತಾರೆ. ತಗ್ಗಿಸಿಕೊಳ್ಳುವ ವಿಷಯದಲ್ಲಿ ನಮಗೆ ಮಾದರಿ ತೋರಿಸರು. ದೀಕ್ಷಾ ಸ್ನಾನ ತೆಗೆದುಕೊಂಡು ಸ್ವತಃ ಅವರೇ ದೀಕ್ಷಾ ಸ್ನಾನ ತಕೊಂಡು ಮತ್ತೆ ನಮಗೆ ದೀಕ್ಷಾ ಸ್ನಾನ ತೆಗೆದುಕೊಳ್ಬೇಕು ಅನ್ನುವಂತ ಒಂದು ವಿಷಯವನ್ನು ತೋರಿಸರು. ಅಷ್ಟೇ ಅಲ್ಲ, ನಮಗೋಸ್ಕರ ಪ್ರಾಣ ಕೊಟ್ಟು ಸಿಲ್ವೆ ಮರಣ ಹೊಂದಿದ್ದು. ಸಿಲ್ವೆಯ ಮೆಸೇಜ್ ಅನ್ನು ನಾವು ಗುಡ್ ಫ್ರೈಡೆ ಮೆಸೇಜ್ ಅನ್ನು ನೋಡ್ತಾ ಇದ್ರೆ ಕಣ್ಣಲ್ಲಿ ನೀರ್ ಸುರಿಯುತ್ತೆ. ಮಾತಾಡಕ್ಕೆ ಬಾಯಿಂದ ಮಾತು ಬರಲ್ಲ. ಕಾರಣ, ಅವ್ರು ಪಟ್ಟಿರೋ ಯಾತನೆಗಳು ಎಷ್ಟು. ಅವ್ರಿಗೆ ಅವಶ್ಯಕತೆ ಇತ್ತ? ಖಂಡಿತವಾಗಿ ಅವ್ರಿಗೆ ಅಷ್ಟೊಂದು ಬುದ್ಧಿ ತಿನ್ಬೇಕಾಗಿತ್ತ? ಅವರು ಅಷ್ಟೊಂದು ಘೋರವಾಗಿ ಶಿಕ್ಷೆಗೆ ಒಳಗಾಗ್ಬೇಕಾಗಿತ್ತ? ಅದನ್ನು ಒಮ್ಮೆ ನೆನ್ಸ್ಕೊಳ್ಳೋಣ ಪ್ರಿಯರೇ. ಅವ್ರು ಮಾಡಿರೋದು ತ್ಯಾಗ ಎಷ್ಟು ದೊಡ್ಡದು, ಅವರ ಪ್ರೀತಿ ಎಷ್ಟು ಮಹನ್ನತವಾಗಿದ್ದು, ಅವ್ರಿಗೆ ಎಷ್ಟು ಶ್ರೇಷ್ಠರು ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ಅಂತ ಒಬ್ಬ ದೇವರ ಸ್ವರೂಪನಾದ ಆತನು ದಾಸನ ರೂಪ ತಡ್ಕೊಂಡು ಒಂದು ಮಾತನ್ನು ಆಡದೆ ಸಿಲುಬೆಯಲ್ಲಿ ಅಷ್ಟೊಂದು ಹಿಂಸೆ ಕೊಡ್ತಾ ಇದ್ರು. ಅವರಿಗೆ ಇಳಿದು ಬರ್ಲಿಕ್ಕೆ ಸಾಧ್ಯ ಇತ್ತು ತಾನೆ? ಅವರು ಸಿಲುಬೆಯಿಂದ ತಪ್ಪಿಸ್ಕೊಳ್ಬೋದಾಗಿತ್ತು, ಸಿಲುಬೆ ಮರಣದಿಂದ ತಪ್ಪಿಸ್ಕೊಳ್ಬೋದಾಗಿತ್ತಲ್ಲ. ಆದ್ರೆ ತಂದೆಯ ಸಂಕಲ್ಪ ಏನಿದೆ ಅದನ್ನು ಸಂಪೂರ್ಣ ನೆರವೇರಿಸ್ಬೇಕು ಅಂತ ಹೇಳಿ ಅವ್ರು ಎಲ್ಲವನ್ನು ಸಹಿಸ್ಕೊಂಡ್ರು. ಯಾರಿಗಾಗಿ ಸಹಿಸ್ಕೊಂಡ್ರು? ನನಗಾಗಿ. ಯಾರಿಗಾಗಿ ಸಹಿಸ್ಕೊಂಡ್ರು? ನಮಗಾಗಿ. ನಮಗೆ ನಿಮಗಾಗಿ, ನನಗೆ ನಿನಮಗಾಗಿ, ಎಲ್ಲರಿಗೋಸ್ಕರವಾಗಿ ಅವರು ಸಹಿಸ್ಕೊಂಡ್ರು. ಹಿಂದೆ ಹುಟ್ಟಿದವರು, ಮುಂದೆ ಬರುವವರು, ಈಗ ನಾವು ಇರುವವರು, ಎಲ್ಲರಿಗೋಸ್ಕರ ಅವರು ಶಿಲ್ಬೆ ಮರಣವನ್ನು ಹೊಂದುತ್ತಾರೆ. ಅವರು ಮಾದರಿಯನ್ನು ತೋರಿಸ್ಕೊಡ್ತಾರೆ. ನನ್ನ ಸಹೋದರ ಸಹೋದರಿಗೋಸ್ಕರ ನಾವು ಎಷ್ಟು ಕಷ್ಟ ಬಂದ್ರು ಅದನ್ನ ಸಹಿಸ್ಕೊಳ್ಬೇಕು ಅನ್ನೋದನ್ನು ಮಾದರಿಯನ್ನು ನಮಗೆ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅವ್ರು ಹಿಡಿದುಕೊಡುವ ಹಿಂದಿನ ದಿನ ಅವರು ತನ್ನನ್ನು ತಾಯನ್ನು ಎಷ್ಟು ತಗ್ಗಿಸ್ಕೊಂಡ್ರು ಅಂತ ಹೇಳಕ್ಕೆ ಶಿಷ್ಯರ ಪಾದಗಳನ್ನು ತೊಳಿತಾರಲ್ವಾ? ಅದನ್ನ ಒಮ್ಮೆ ಯೋಚನೆ ಮಾಡೋಣ. ಸಾಧ್ಯನಾ ಇದು? ಮನುಷ್ಯನ ಗುಣಗಳಿದು ಹೌದಾ? ಅಲ್ಲ. ಖಂಡಿತವಾಗಿ ಮನುಷ್ಯನಲ್ಲಿ ಈ ಗುಣಗಳು ಬರುವುದಿಲ್ಲ. ಸ್ವಲ್ಪ ಅಧಿಕಾರ ಬಂತು ಅಂತ ಹೇಳಿದ್ರೇನೆ ಅವರನ್ನು ಹಿಡಿಲಿಕ್ಕಾಗಲ್ಲ. ಅವರು ಹೇಳಿದ್ದೇ ವೇದವಾಕ್ಯ ಅನ್ನೋಂಗೆ ಹೋಗ್ತಾ ಇರ್ತಾರೆ. ಅವರು ತಗ್ಗಿಸ್ಕೊಳ್ತಾರ? ಖಂಡಿತವಾಗಿ ಇಲ್ಲ. ಆದ್ರೆ ಯೇಸು ಸ್ವಾಮಿ ಸ್ವತಃ ದೇವರಾದವರು ಅವರು ತಗ್ಗಿಸ್ಕೊಂಡ್ರು. ಹೇಗೆ ಅಂದ್ರೆ ದಾಸನ ರೂಪದಲ್ಲಿ ತನ್ನ ಶಿಷ್ಯರನ್ನು ಪಾದ ತೊಳೆದು ತನ್ನ ಕೈಯಲ್ಲಿರುವಂತ ಬಟ್ಟೆಯಿಂದ ಅವರ ಪಾದವನ್ನು ಒರೆಸ್ತಾ ಇದ್ದುದನ್ನು ನಾವು ಸನ್ನಿವೇಶವನ್ನು ನೋಡಿದಾಗ ನಮಗೆ ಮೈಜುಮ್ ಅನ್ನುತ್ತೆ. ಯಾಕಂದ್ರೆ ದೇವರಿಗೆ ಯೇಸು ಸ್ವಾಮಿ ಎಷ್ಟೊಂದು ತಗ್ಗಿಸ್ಕೊಂಡಿದ್ದಾರೆ. ಅವರ ಸ್ವಾರೂಪ್ಯವನ್ನು ನಾವು ಪಡಿಬೇಕು. ನಾವು ಈ ದಿನ ನಾವು ನೋಡ್ತಾ ಇದ್ವಿ, ಇವರು ನವೀನ್ ಬ್ರದರ್ ಅವರು ಈ ವರ್ಷ ಪೂರ್ತಿ ಯೇಸು ಸ್ವಾಮಿಯ ಸ್ವಾರೂಪ್ಯವನ್ನು ನಾವು ಧರಿಸ್ಕೊಳ್ಬೇಕು ಅನ್ನೋದಂತಾನೆ ನಮಗೆ ಮೇನ್ ಟಾಪಿಕ್ ಆಗಿ ಇಟ್ಕೊಂಡು ಅವರು ವಾಕ್ಯಗಳನ್ನ ಕೊಡ್ತಾ ಇದ್ದಾರೆ. ಯೇಸು ಸ್ವಾಮಿಯ ಸ್ವಾರೂಪ್ಯವನ್ನು ನಾವು ಧರಿಸ್ಕೊಳ್ಬೇಕಂದ್ರೆ ಅಷ್ಟು ಈಜಿನ. ನಾವು ರೋಮಪುರದ ಪತ್ರಿಕೆಯಲ್ಲಿ 8ನೇ ಅಧ್ಯಾಯ 29ನೇ ವಾಕ್ಯದಲ್ಲಿ ಅವರು ಲೈಫ್ ಟೈಮ್ ಹೋಮ್ವರ್ಕ್ ಆಗಿ ಸಹ ಕೊಟ್ಟಿದ್ದಾರೆ. ಯೇಸು ಸ್ವಾಮಿಯ ಸ್ವಾರೂಪ್ಯವನ್ನು ಧರಿಸ್ಕೊಳ್ಳೋದಂದ್ರೆ ಅವರ ಗುಣಗಳು, ಅವರು ಒಂದೊಂದು ಅವರಲ್ಲಿರುವಂತ ವ್ಯಕ್ತಿತ್ವ ನಮ್ಮನ್ನು ಮಾದರಿಯಾಗಿ ತೋರಿಸಿದವೆ. ಆ ಮಾದರಿಯ ಪ್ರಕಾರ ಅವರಿಗೆ ಇಟ್ಟ ಹೆಜ್ಜೆಯ ಮೇಲೆ ನಮ್ಮ ಹೆಜ್ಜೆಗಳನ್ನು ಇಟ್ಕೊಂಡೋದ್ರೆ ನಾವು ತಲುಪಬೇಕಾದ ದಾರಿಯನ್ನು ನಾವು ತಲುಪಲಿಕ್ಕೆ ಸುಗಮ ಆಗುತ್ತೆ. ಉದಾಹರಣೆಗೆ, ನಾವು ಚಿಕ್ಕ ಮಕ್ಕಳಾಗಿರ್ತೀವಿ. ಚಿಕ್ಕ ಮಕ್ಕಳಾಗಿದ್ದಾಗ ನಮಗೆ ನಡಿಲಿಕ್ಕೆ ಬರಲ್ಲ. ಆದ್ರೆ
ತಂದೆ ಏನ್ ಮಾಡ್ತಾರೆ, ಕೈ ಇಟ್ಕೊಂಡು ಅವರು ನಡ್ಸ್ಕೊಂಡು ಹೋಗ್ತಾರೆ. ನನ್ನ ಹೆಜ್ಜೆ ಮೇಲೆ ನೀನು ಹೆಜ್ಜೆ ಇಟ್ಕೊಂಬಾ ಅಂತೇಳಿ. ಹಾಗೆ ಯೇಸು ಸ್ವಾಮಿಯು ತನ್ನ ಹೆಜ್ಜೆ ಜಾಡನ್ನು ಕೊಟ್ಟು, ಹೆಜ್ಜೆ ಗುರುತುಗಳನ್ನು ಕೊಟ್ಟು, ಆ ಹೆಜ್ಜೆ ಮೂಲಕ ನೀವು ಹೆಜ್ಜೆ ಇಟ್ಕೊಂಡ್ ಬಂದ್ರೆ ನಾನಿರುವಂತ ಪರಲೋಕಕ್ಕೆ ನೀವು ಸೇರ್ಬಹುದು, ನಾನಿರುವ ಮಹಾಲೋಕವನ್ನು ನೀವು ಸ್ವತಂತ್ರಿಸಿಕೊಳ್ಬಹುದು ಅಂತ ಹೇಳಿ ನಮಗೆ ಮಾದರಿಯನ್ನು ತೋರಿಸ್ಕೊಂಡಿದ್ದಾರೆ. ನಿಜವಾಗಿಯೂ ಯೇಸು ಸ್ವಾಮಿಯು ಅವರ ಜೀವನದಲ್ಲಿ ಒಂದೊಂದು ಕ್ಷಣವೂ ಈ ಭೂಲೋಕದಲ್ಲಿ ನಾವು ಇರುವವರೆಗೂ ನೆನೆಸಿಕೊಳ್ಳಬೇಕು, ಇರುವವರೆಗೂ ಅವರ ಹೆಜ್ಜೆ ಜಾಡಿನಲ್ಲಿ ನಾವು ನಡೀಬೇಕು ಅನ್ನೋದನ್ನು ಮಾದರಿಯಾಗಿ ನಮಗೆ ತೋರಿಸ್ಕೊಟ್ಟಿದ್ದಾರೆ. ಅವರು ತೋರಿಸಿದ ಪ್ರೀತಿಯ ಮೂಲಕ ಎಂತ ದುಷ್ಟರು ಸಹ ಬದಲಾಗ್ತಾರೆ. ಅದಕ್ಕೆ ಉದಾಹರಣೆ ನಮಗೆ ಗೊತ್ತು. ಶಿಲುಬೆ ಮೇಲಿರುವ ಕಳ್ಳ, ಆತನ ಮನಸ್ಸು ಪರಿವರ್ತನೆ ಆಯ್ತು. ಯಾಕಂದ್ರೆ ಆತನ ಬಾಯಿಂದ ಒಂದು ಮಾತು ಬಂದಿಲ್ಲ ಯೇಸು ಸ್ವಾಮಿಯ ಬಾಯಿಂದ. ಅಷ್ಟು ಉಗಿದ್ರು, ಹೊಡೆದ್ರು, ಅದನ್ನೆಲ್ಲ ಸಹಿಸ್ಕೊಂಡದ್ ನೋಡಿ. ಇದು ಮನುಷ್ಯನಿಗೆ ಸಾಧ್ಯನೇ ಇಲ್ಲ. ಆದ್ರೆ ದೇವಕುಮಾರನು ಆತನು ಅಂತೇಳಿ ಒಪ್ಕೊಂತಾರೆ. ಅವ್ರು ಒಪ್ಕೊಂಡು ಮರುಕ್ಷಣನೇ ನೀನು ಈ ದಿನವೇ ನನ್ನೊಂದಿಗೆ ಪರದೇಶಿಯಲ್ಲಿರುವೆ ಅಂತ ಹೇಳ್ಕೊಂಡು ಯೇಸು ಸ್ವಾಮಿ ಹೇಳ್ತಾರೆ. ಮೊಟ್ಟ ಮೊದಲ ಪರದೇಶಿ ಅನ್ನೋ ಪದವನ್ನು ಹೇಳಿರೋದೇ ಯೇಸು ಸ್ವಾಮಿ. ಅಲ್ಲಿವರೆಗೆ ಪರದೇಶಿ ಅನ್ನುವ ಪದನೇ ಯಾರೂ ಹೇಳಿರ್ಲಿಲ್ಲ. ಅಂತ ಒಂದು ಅವರ ನಡತೆಯಲ್ಲಿ, ಅವರ ಜೀವನದಲ್ಲಿ ನಾವು ಪ್ರತಿಯೊಂದು ದಿನವೂ ಪ್ರತಿಯೊಂದು ಕ್ಷಣವನ್ನು ಯೋಚಿಸುವಾಗ ಅವ್ರು ಎಷ್ಟು ನಮಗೆ ಮಾದರಿಯನ್ನು ತೋರಿಸಿದಾರಂದ್ರೆ, ಅವ್ರ ಹಾಗೆ ನಾವು ತಗ್ಗಿಸ್ಕೊಳ್ಬೇಕು, ಅವ್ರ ಹಾಗೆ ನಾವು ಸಹಿಸ್ಕೊಳ್ಬೇಕು, ಅವ್ರ ಹಾಗೆ ನಾವು ಪ್ರೀತಿಸ್ಬೇಕು. ಅದಕ್ಕೆ ಹೇಳಿದ್ದು, ನಿನ್ನ ನೆರೆಯವರನ್ನು ನಿನ್ನಂತೆಯೇ ಪ್ರೀತಿಸು ಅಂತ ಹೇಳಿದ ಯೇಸು ಸ್ವಾಮಿ. ಯಾಕೆ ಅಂತ ಹೇಳಿದ್ರೆ, ನಾವು ನಮ್ಮನ್ನು ಎಷ್ಟು ಪ್ರೀತಿಸ್ಕೊತೀವಿ, ನಮಗೆ ಏನು ಅವಶ್ಯಕತೆ ಇದೆ, ನಮಗೆ ಯಾವ್ದು ಒಳ್ಳೇದು ಅಂತ ಅನ್ಕೊಂತೀವೋ ಅದನ್ನೇ ನಾವು ಇತರರಿಗೂ ಮಾಡ್ಬೇಕು ಅಂತ ಯೇಸು ಸ್ವಾಮಿ ಹೇಳ್ತಾರೆ. ಯಾಕೆ, ನಮಗೆ ಯಾವ್ದು ಇಷ್ಟ ಅದನ್ನು ನಾವು ಬೇರೆಯವರಿಗೆ ಮಾಡಿದ್ರೆ ಅವರು ಸಹ ಇಷ್ಟಪಡ್ತಾರೆ. ನಮಗೆ ಯಾರಾದ್ರೂ ಮೋಸ ಮಾಡೋದು ಇಷ್ಟನಾ? ಖಂಡಿತವಾಗಿ ಇಲ್ಲ. ಯಾರು ನಮಗೆ ಸುಳ್ಳು ಹೇಳಿದ್ರೆ ಇಷ್ಟ ಆಗುತ್ತಾ? ಖಂಡಿತವಾಗಿಯೂ ಇಲ್ಲ. ನಮಗೆ ಯಾರಾದ್ರು ವಂಚಿಸ್ರೆ ಇಷ್ಟ ಆಗುತ್ತಾ? ಖಂಡಿತವಾಗಿಯೂ ಇಲ್ಲ. ನಮ್ಮನ್ನ ಯಾರಾದ್ರು ಕೊಲೆ ಮಾಡಿದ್ರೆ ಇಷ್ಟ ಆಗುತ್ತಾ? ಖಂಡಿತವಾಗಿಯೂ ಇಲ್ಲ. ನಮಗೆ ಯಾರಾದ್ರೂ ತುಂಬಾ ಚಿತ್ರಹಿಂಸೆ ಕೊಟ್ರೆ ನಮಗೆ ಇಷ್ಟ ಆಗುತ್ತಾ? ಖಂಡಿತ ಇಲ್ಲ. ನಾವು ಯಾರನ್ನಾರು ಆರೋಪ ಮಾಡ್ತಾನೆ ಇದ್ರೆ, ಅವರನ್ನು ಹಂಗಿಸ್ತಾನೆ ಇದ್ರೆ, ಯಾರು ನಮಗೆ ಹಂಗಿಸ್ತಾನೆ ಇದ್ರೆ ನಮಗೆ ಇಷ್ಟ ಆಗುತ್ತಾ? ಖಂಡಿತವಾಗಿಯೂ ಇಲ್ಲ ಪ್ರಿಯರೇ. ನಮಗೆ ಯಾವ್ದು ಇಷ್ಟ ಇಲ್ಲೋ ಅದನ್ನು ನಾವು ಇತರರಿಗೆ ಮಾಡಬಾರ್ದು. ಮಾತಿನಿಂದ ತಿವಿಬಾರ್ದು. ಮಾತಾಡುವಾಗ ಯೋಚನೆ ಮಾಡಿ ಮಾತಾಡ್ಬೇಕು, ಮತ್ತು ಶುದ್ಧ ಮನಸ್ಸಿನಿಂದ ಪ್ರೀತಿಸ್ಬೇಕು. ಇದೆಲ್ಲ ನಮಗೆ ಮಾದರಿಯನ್ನು ತೋರಿಸ್ಕೊಟ್ಟವರು ಯೇಸು ಸ್ವಾಮಿ. ಅವರ ಜೀವಿತವೇ ಒಂದು ಮಾದರಿಯಾಗಿದೆ. ಅವರ ಹೆಜ್ಜೆ ಜಾಡಿನಲ್ಲಿ ನಾವು ನಡೆದ್ರೆ ಖಂಡಿತವಾಗಿ ಅವರು ನಮಗಿಟ್ಟಿರುವ ಓಟವನ್ನು ನಾವು ಖಂಡಿತವಾಗಿ ಪೂರೈಸಬಹುದು. ಅವರ ಹೆಜ್ಜೆ ಜಾಡನ್ನು ನಾವು ಹಿಡಿದುಕೊಂಡು ನಡಿಬೇಕಷ್ಟೇ. ಪ್ರತಿ ಒಂದನ್ನು ಸಿದ್ಧ ಮಾಡ್ಕೊಟ್ಟಿದ್ದಾರೆ. ಯಾವುದು ಸಹ ನಮಗೆ ತಿಳಿಸದೆ ಹೋಗಿಲ್ಲ. ಅವರು ಮಾತ್ರ ಅಲ್ಲ, ಅವರ ಶಿಷ್ಯರ ಮೂಲಕವಾಗಿ ಇಡೀ ಪ್ರಪಂಚಕ್ಕೂ ಇವತ್ತಿಗೂ ಸ್ವಾರ್ಥ ಸಾರ್ತಾ ಇದೆ ಅಂದ್ರೆ ಯೇಸು ಸ್ವಾಮಿ ಎಷ್ಟು ಉನ್ನತರು. ಅವ್ರ ಭೂಮಿಗೆ ಬರ್ಲಿಕ್ಕೆ ಅನೇಕ ಕಾರಣದಲ್ಲಿ ಇದು ಒಂದಲ್ವಾ. ಅವರು ನಮ್ಮ ಮಾದರಿ ಜೀವಿತವನ್ನು, ಅವರ ಹೆಜ್ಜೆ ಜಾಡನ್ನು ನಮಗೆ ಗುರುತಾಗಿ ಇಟ್ಟು ಹೋಗಿದ್ದಾರೆ. ಯೇಸು ಸ್ವಾಮಿ 2000 ವರ್ಷದ ಹಿಂದೆ ಬಂದ್ರು. ಮತ್ತೆ ಅವರು ಪರಲೋಕದಲ್ಲಿ ತಂದೆ ಬಲಭಾಗದಲ್ಲಿ ಕುತ್ಕೊಂಡಿದ್ದಾರೆ. ಆದ್ರೆ ಇವತ್ತಿಗೂ ಸಹ ನಾವು ಅವರ ಮಾದರಿಯನ್ನು ಹಿಡಿದುಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಅದನ್ನು ನಾವು ಮರಿಬಾರ್ದು. ಯಾಕಂತ ಹೇಳಿದ್ರೆ, ಯೇಸು ಸ್ವಾಮಿ ತೋರಿಸಿದ ಮಾರ್ಗದಲ್ಲಿ ನಾವು ನೋಡಿದ್ರೆ ಖಂಡಿತವಾಗಿ ರೀಚ್ ಆಗ್ಬೇಕಾದ ದಾರಿಯನ್ನು ನಾವು ರೀಚ್ ಆಗೇ ಆಗ್ತೀವಿ. ಇದು ಸತ್ಯವಾಗಿದ್ದ ಮಾತು. ಮೊದಲು ಒಂದೊಂದಾಗಿ ನೋಡ್ಕೊಳ್ಳೋಣ. ಅವರು ದೀಕ್ಷೆ ಸ್ನಾನ ಮಾಡ್ಕೊಂಡ್ರು. ಆ ದೀಕ್ಷೆ ಸ್ನಾನದ ಮೂಲಕ ನಾವು ದೀಕ್ಷೆ ಸ್ನಾನ ಮಾಡ್ಬೇಕು ಅನ್ನೋದನ್ನು ಮಾದರಿ ತೋರ್ಸ್ಕೊಟ್ರು. ಅದೇ ರೀತಿ ಅವರು ಸುವಾರ್ತೆಯನ್ನು ಸಾರಿದ್ರು. ಅವ್ರು ಎಷ್ಟು ಪಟ್ಟಣಗಳಿಗೆ ಹೋಗಿ ಸುವಾರ್ತೆ ಸಾರಿದ್ದಾರೆ, ಎಷ್ಟು ಊರುಗಳಿಗೆ ಹೋಗಿ ಸುವಾರ್ತೆ ಮಾಡಿದ್ದಾರೆ ಅನ್ನೋದು ನಾವು ನೋಡಿದ್ದೇವೆ. ಅವ್ರ ಹಾಗೇನೆ ನಾವು ಸಹ ಅವರ ಫಾಲೋವರ್ ಆದ ನಾವು, ಅವರ ಶಿಷ್ಯರಾದ ನಾವು, ಅವರ ಹಿಂಬಾಲಕರಾದ ನಾವು ಸಹ ಸುವಾರ್ತೆ ಸಾರ್ಬೇಕು. ಅವರು ನಮಗೋಸ್ಕರವಾಗಿ ಪ್ರಾಣ ಕೊಟ್ರು. ನಾವು ನಮ್ಮ ಸಹೋದರರಿಗೋಸ್ಕರವಾಗಿ ಅವರನ್ನು ರಕ್ಷಿಸುವುದಕ್ಕೋಸ್ಕರ ಕಷ್ಟಪಡ್ಲೇಬೇಕು, ಸುವಾರ್ತೆ ಸಾರ್ಲೇಬೇಕು. ಅದು ನಮಗೆ ಕೊಟ್ಟಿರುವಂತ ಬಾಧ್ಯತೆ. ಅದೇ ರೀತಿಯಾಗಿ ಅವರು ತಂದೆಗೆ ಪ್ರಾರ್ಥನೆ ಮಾಡಿದರು. ನಾವು ಸಹ ತಂದೆಯಾದ ದೇವರಿಗೆ ಪ್ರಾರ್ಥನೆ ವಿಜ್ಞಾಪನೆಗಳ ಪ್ರತಿನಿತ್ಯ ತಿಳಿಸ್ಬೇಕು. ನಾವು ಪ್ರತಿನಿತ್ಯವೂ ಪ್ರಾರ್ಥನೆ ಮಾಡ್ಬೇಕು ಅನ್ನೋದನ್ನು ಅವರು ಮಾದರಿ ತೋರಿಸ್ಕೊಟ್ರು. ಅವರು ರಾತ್ರಿ ಎಲ್ಲ ಕೂತು ಪ್ರಾರ್ಥನೆ ಮಾಡ್ತಿದ್ರು ಎಣ್ಣೆಗುಡ್ಡದ ಮೇಲೆ. ಹಾಗೆ ಮುಂಜಾನೆ ಸಮಯದಲ್ಲಿ ಬಂದು ದೇವಾಲಯದಲ್ಲಿ ನಿಂತು ಪ್ರವಾದನೆಯನ್ನು ಮಾಡ್ತಾ ಇದ್ರು, ಬೋಧಿಸ್ತಾ ಇದ್ರು. ಅಂದ್ರೆ ಅವರ ಕೆಲಸ ಏನು ಅಂತೇಳಿ ಅವರು ತೋರಿಸ್ಕೊಟ್ಟಿದ್ದಾರೆ. ನಾವು ಸಹ ನಮ್ಮ ತಂದೆಯಾದ ಹೆತ್ತ ತಂದೆಗೆ ಪ್ರಾರ್ಥನೆಯನ್ನು ಸಲ್ಲಿಸ್ಬೇಕು. ಅದೇ ರೀತಿಯಾಗಿ ಹೆತ್ತ ತಂದೆಯ ಸಂಕಲ್ಪ ಏನಿದೆ ಅದನ್ನು ಅರ್ಥಕೊಂಡು, ಅವರ ಚಿತ್ತ ಏನಿದೆ ಅದನ್ನು ನಾವು ನೆರವೇರಿಸ್ಬೇಕು ಅನ್ನೋದನ್ನು ಪ್ರಾರ್ಥನೆ ಮಾಡುವುದು
ಕ್ರೈಸ್ತರಿಗೆ ಎಷ್ಟು ಅವಿಭಾಜ್ಯ ಅಂಗ ಎಂಬುದನ್ನು ಅದನ್ನ ದೇವರು ನಮಗೆ ತಿಳಿಸ್ಕೊಟ್ಟಿರುವುದು ಯೇಸು ಸ್ವಾಮಿಯ ಮೂಲಕನೇ. ಅವರ ಜೀವನವನ್ನು ಪ್ರಾರ್ಥನೆಯಲ್ಲಿ ಹೇಗೆ ಕಳೀತಾ ಇದ್ರು, ಅದೇ ರೀತಿ ಬೋಧನೆ ಮಾಡುವುದರಲ್ಲಿ ಸಹ ಹೇಗೆ ಕಳೀತಾ ಇದ್ರು ಅನ್ನೋದನ್ನು ನಾವು ನೋಡ್ಕೊಂಡಿದೀವಿ. ಹಾಗಾಗಿ ಪ್ರಾರ್ಥನೆ ಜೀವಿತವನ್ನು ಸಹ ನಾವು ಬಲಪಡಿಸ್ಕೋಬೇಕು. ನಮ್ಮ ವೈಯಕ್ತಿಕ ಪ್ರಾರ್ಥನೆ, ಕುಟುಂಬ ಪ್ರಾರ್ಥನೆ ಇರ್ಲೇಬೇಕು. ವೈಯಕ್ತಿಕ ಪ್ರಾರ್ಥನೆ ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿ ನಾವು ಎಷ್ಟು ವಾಕ್ಯಗಳನ್ನು ಹೇಳಿದ್ರು ತಂದೆ ಜೊತೆಗೆ ನಾವು ಮಾತನಾಡಿಲ್ಲ ಅಂತ ಹೇಳಿದ್ರೆ ಅದು ತಪ್ಪೆ. ಹಾಗಾಗಿ ಪ್ರಾರ್ಥನೆಯ ಮಹತ್ವವನ್ನು ಸಹ ಯೇಸು ಸ್ವಾಮಿಯು ನಮಗೆ ತಿಳಿಸಿಕೊಟ್ಟು ಅದೇ ರೀತಿಯಾಗಿ ನೀವು ಪ್ರಾರ್ಥಿಸಿ ಅಂತ ಹೇಳಿದ್ದಾರೆ. ಅದೇ ರೀತಿ ಅವರು ಸುವಾರ್ತೆಯನ್ನು ಸಾರಿದ್ದಾರೆ. ಸುವಾರ್ತೆಯಲ್ಲಿ ಎಷ್ಟೋ ಶ್ರಮಗಳು ಬಂದಿದ್ದಾವೆ. ಅವರನ್ನು ಎಷ್ಟೋ ಸಲ ಸಾಯಿಸ್ಬೇಕಂತ ಹೋದ್ರು, ಆದ್ರೆ ಕಾಲ ಪರಿಪೂರ್ಣವಾಗದ ಕಾರಣ ಅವರು ತಪ್ಪಿಸಿಕೊಂಡ್ರು. ಯಾಕಂದ್ರೆ ದೇವರ ಸಂಕಲ್ಪ ಸಂಪೂರ್ಣವಾಗಿ ನೆರವೇರ್ಬೇಕು, ದೇವರ ಚಿತ್ತವನ್ನು ಸಂಪೂರ್ಣವಾಗಿ ನೆರವೇರಿಸ್ಬೇಕು ಅಂತ ಹೇಳಿ ಅವರು ತಪ್ಪಿಸ್ಕೊಂಡ್ರು. ಸುವಾರ್ತೆಯಲ್ಲಿ ಬಂದದ್ದು ಎಲ್ಲ ಕಷ್ಟಗಳನ್ನು, ಶ್ರಮೆಗಳನ್ನು ಅನುಭವಿಸಿದ್ರು. ಯಾಕೆ ಅಂದ್ರೆ ನಮಗಾಗಿ, ನಿಮಗಾಗಿ. ಹಾಗಾಗಿ ಅವರು ಹೆಜ್ಜೆ ಜಾಡಿನಲ್ಲಿ ಅವರು ಸುವಾರ್ತೆಯಲ್ಲಿ ಶ್ರಮ ಅನುಭವಿಸಿದರು. ನಾವು ಸಹ ಸುವಾರ್ತೆಗೋಸ್ಕರ ಕಷ್ಟ ಪಡ್ಲೇಬೇಕು, ಭಾರ ಪಡ್ಲೇಬೇಕು. ಕೂತಲ್ಲೇ ನಾನು ಎಲ್ಲ ಮಾಡ್ತೀನಿ, ನಾನು ತಿಳ್ಕೊಂತೀನಿ, ಮಾಡ್ತೀನಿ ಅಂದ್ರೆ ಖಂಡಿತ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಶ್ರಮ ಪಡ್ಬೇಕು. ಅದಕ್ಕಾಗಿ ನಮ್ಮ ಆಯುಷ್ಯನು, ನಮ್ಮ ಆರೋಗ್ಯವನ್ನು, ನಮ್ಮ ಸಮಯವನ್ನು ಎಲ್ಲವನ್ನು ದೇವರಿಗಾಗಿ ಮೀಸಲಿಡ್ಬೇಕು. ಅದನ್ನು ಯೇಸು ಸ್ವಾಮಿ ಅವರಿಗೆ ದಿನನಿತ್ಯ ಸಿಗ್ತಾ ಇರೋದು 24 ಗಂಟೆಗಳಲ್ಲಿ ಅವರ ನಿದ್ದೆಗೆ ಸಹ ಸಮಯ ಕೊಡದೆ ಅವರು ಸುವಾರ್ತೆಯನ್ನು ಸಾರ್ತಾ ಇದ್ರು. ಅವರ ನಿದ್ದೆ ಮಾಡ್ತಾ ಇದ್ದದ್ದು ಎಷ್ಟು ಕಡಿಮೆ ಅನ್ನೋದು ನಾವು ಗೊತ್ತಾಗುತ್ತೆ ನಮಗೆ. ಅವರು ತೆಪ್ಪದಲ್ಲಿ ಹೋಗುವಷ್ಟೊತ್ತಿಗೆ ಸಮುದ್ರದಲ್ಲಿ ನದಿ ದಾಟುವಾಗಲೂ ಅಲ್ಲಿ ನಿದ್ದೆ ಮಾಡ್ತಾ ಇದ್ರು. ಅಂದ್ರೆ ಅವರಿಗೆ ನಿದ್ದೆಗೆ ಸಮಯ ಕೊಡ್ತಾ ಇರ್ಲಿಲ್ಲ. ಹೆಚ್ಚಾಗಿ ದೇವರ ಸೇವೆಯಲ್ಲಿ ಅವರು ಶ್ರಮಿಸ್ತಾ ಇದ್ರು. ಅವ್ರು ಎಷ್ಟು ಕಷ್ಟಪಟ್ಟಿದ್ರು ಅನ್ನೋದು ನಮಗೆ ಮಾದರಿಯಾಗಿ ತೋರಿಸಿದ್ದಾರೆ. ಅಂದ್ರೆ ಇವತ್ತು ಸಹ ಅಂತ ಹಾಗೆ ನಾವು ಇರ್ಬೇಕು ಅಂತ ನಮಗೆ ಮಾದರಿಯಾಗಿ ನಮ್ಮ ಸಭಾಪಾಲಕರು, ಅವರ ಕುಟುಂಬದವರು ತೋರಿಸ್ತಾ ಇದ್ದಾರೆ. ಅದನ್ನು ನಾವು ಅದನ್ನ ನಾವು ಕಣ್ಣಾರೆ ಸಹ ನೋಡುವಂತ ಭಾಗ್ಯವನ್ನು ನಮಗೆ ಕೊಟ್ಟಿದ್ದಾರೆ. ರಾಮಣ್ಣನವರು ಎಷ್ಟು ಶ್ರಮ ಪಡ್ತಾರೆ ಅನ್ನೋದು ನಮಗೆಲ್ಲರಿಗೂ ಗೊತ್ತಿರುವಂತ ವಿಷಯ. ಯಾಕೆ ಒಬ್ಬ ಮಕ್ಕಳು ಬಿದ್ದು ಹೋಗ್ಬಾರ್ದು, ಪ್ರತಿಯೊಬ್ಬರು ಕ್ರಿಸ್ತನಲ್ಲಿ ದೃಢವಾಗಿರ್ಬೇಕು, ಸ್ಥಿರ ಪಡ್ಬೇಕು, ನಿತ್ಯ ಲೋಕಕ್ಕೆ ಅವರು ಹೋಗ್ಬೇಕು, ಅವರೊಂದಿಗೆ ಅನೇಕರನ್ನು ಕರ್ಕೊಂಡು ಹೋಗ್ಬೇಕು ಅನ್ನುವಂತ ಒಂದು ಹಂಬಲದಿಂದ ಅವರು ಸಹ ಕಷ್ಟಪಡ್ತಿರೋದು ನಾವು ನೋಡ್ತೀವಿ. ಅದೇ ರೀತಿ ಯೇಸು ಸ್ವಾಮಿಯವರು ನಮಗೆ ಎಲ್ಲಾ ರೀತಿಯಿಂದನೂ ಮಾದರಿಯನ್ನು ತೋರಿಸ್ಕೊಟ್ಟಿದ್ದಾರೆ. ಅದೇ ರೀತಿ ನಾವು ತಂದೆ ಮೇಲೆ ನಿಜವಾದ ಭರವಸೆ, ನಂಬಿಕೆ, ದೃಢವಾದ ನಂಬಿಕೆಯಿಂದ ಇರ್ಬೇಕು ಅನ್ನೋದು ಯೇಸು ಸ್ವಾಮಿಯ ಮೂಲಕ ನಾವು ತಿಳ್ಕೊಂಡಿದ್ವಿ. ಅವ್ರು ಎಷ್ಟು ದೃಢಪಟ್ಟಿದ್ರು, ಎಷ್ಟು ದೃಢವಾಗಿದ್ರು, ದೃಢ ನಂಬಿಕೆಯಲ್ಲಿದ್ರು ಯೇಸು ಸ್ವಾಮಿಯವರು. ಅವರು ಸ್ವಲ್ಪನೂ ಅಚಲ ಆಗಿಲ್ಲ. ಎಂತ ಶ್ರಮದಲ್ಲೂ ಸಹ ಅವರು ಅಚಲರಾಗಿಲ್ಲ. ತಂದೆ ಮೇಲೆ ಭರವಸೆ ಇಟ್ಟು ನನಗೆ ಮೊದಲಿದ್ದ ಮಹಿಮೆಯನ್ನೇ ದೇವರು ಮತ್ತೆ ಕೊಡ್ತಾರೆ ಅನ್ನುವಂತ ನಂಬಿಕೆಯಿಂದ ಅವರು ತಂದೆಗೆ ಏನೇನು ಹೇಳಿ ಕಳಿಸಿದಾರೋ ಅದನ್ನೆಲ್ಲ ಭೂಮಿ ಮೇಲೆ ಬಂದು ನೆರವೇರಿಸಿ ಅವರು ಮತ್ತೆ ಆ ಮಹಿಮೆ ಶರೀರವನ್ನು ಹೊಂದ್ಕೊಂಡು ತಂದೆ ಬಲಭಾಗದಲ್ಲಿ ಕುತ್ಕೊಂಡಿದ್ದಾರೆ. ಅಂದ್ರೆ ಅವರಿಗಿದ್ದ ಹಳೆಯ ಮಹಿಮೆ ಮೊದಲು ಏನಿತ್ತು ಅದೇ ಈಗನೂ ಸಹ ಅವರ ಮಹಿಮೆ ಅವರಿಗೆ ಸಿಕ್ಕಿದೆ. ಅಂದ್ರೆ ನಾವು ದೇವರನ್ನು ಘನಪಡಿಸಬೇಕು. ದೇವರು ಕೃಪೆಯನ್ನು ಕೊಟ್ಟರೆ ಮಾತ್ರ ನಾವು ಜೀವಿಸಕ್ಕೆ ಸಾಧ್ಯ. ದೇವರು ಕೊಟ್ರೇನೆ ಮಾತ್ರ ನಾವು ಬದುಕಲಿಕ್ಕೆ ಸಾಧ್ಯ. ನಾವು ಇವತ್ತು ಏನೇ ಹೊಂದಿಕೊಂಡಿದ್ದೀವಿ ಅಂದ್ರೆ ಆತನ ಕೃಪೆ ಇದೆ ನಮ್ಮ ಮೇಲೆ. ದೇವರು ಹೇಳಿದ್ದಾರೆ, ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡಿರಿ, ನಿಮ್ಗೆ ಏನೇನ್ ಅವಶ್ಯಕತೆ ಇದೆ ಅದನ್ನೆಲ್ಲ ನಾನು ಕೊಡ್ತೀನಿ ಅಂತ. ಯೇಸು ಸ್ವಾಮಿಗೆ ಏನೂ ಇರ್ಲಿಲ್ಲ. ಭೌತಿಕವಾದ ಯಾವ ಒಂದು ಅಧಿಕ ಶ್ರೀಮಂತಿಕೆಯನ್ನು ಇರ್ಲಿಲ್ಲ. ಆದ್ರೆ ಆತ್ಮಿಕವಾಗಿ ಅವರನ್ನು ಮೀರಿಸ್ಲಿಕ್ಕೆ ಯಾರಿಗೂ ಸಾಧ್ಯ ಆಗಿಲ್ಲ. ಯಾಕಂದ್ರೆ ಆತ್ಮಿಕದಲ್ಲಿ ಅವರು ನಮಗೆ ಎಲ್ಲಾ ವಿಷಯದಲ್ಲಿ ಮಾದರಿಯನ್ನು ತೋರಿಸ್ಕೊಟ್ಟಿದ್ದಾರೆ. ನಾವು ಈ ಭೌತಿಕ ಜೀವನದ ಬಗ್ಗೆ ನಾವು ಲಕ್ಷ್ಯ ಇಡದೆ ಆತ್ಮಿಕವಾಗಿ ಬೆಳವಣಿಗೆ ಆಗಲಿಕ್ಕೆ ಯೇಸು ಸ್ವಾಮಿಯ ಹೆಜ್ಜೆ ಜಾಡಿನಲ್ಲಿ ಹೋಗ್ಬೇಕಾಗಿದೆ. ಅದೇ ರೀತಿಯಾಗಿ ಅವರು ನಮಗಾಗಿ, ನಮ್ಮ ರಕ್ಷಣೆಗಾಗಿ ಬಲಿಯಾದ್ರು. ಅದು ನಾವು ನೋಡ್ಕೊಂಡಿದ್ದೀವಿ ವಾಕ್ಯದ ಮೂಲಕ. ನಮ್ಮ ರಕ್ಷಣೆಗೋಸ್ಕರ ಅವ್ರು ಎಷ್ಟು ಶ್ರಮ ಪಟ್ರು ಅಂತೇಳಿ ನಾವು ಸಹ ನಮ್ಮ ಸಹೋದರರ ರಕ್ಷಣೆಗಾಗಿ ನಾವು ಬಲಿಯಾಗ್ಬೇಕು. ಅಂದ್ರೆ ನಮ್ಮ ಶರೀರದಲ್ಲಿರುವ ರಕ್ತಗಳು ಖಾಲಿ ಆಗ್ಬೇಕು ಅಂದ್ರೆ ನಾವು ಮಾತಾಡ್ಬೇಕು, ಸುವಾರ್ತೆ ಸಾರ್ಬೇಕು, ಅನ್ಯರಿಗೂ ಮತ್ತು ಯೇಸು ಸ್ವಾಮಿ ಹೆಸರು ಹೇಳ್ಕೊಂಡು ನಾವು ಕ್ರೈಸ್ತರನ್ನೋರು ಇನ್ನು ಅನೇಕರು ಬದಲಾವಣೆ ಆಗಿಲ್ಲ, ಸತ್ಯ ವಾಕ್ಯವನ್ನು ತಿಳಿದುಕೊಂಡಿಲ್ಲ. ಸಾಧ್ಯ ಆದಷ್ಟು ನಾವು ಅವರಿಗೆ ತಿಳಿಸ್ಲಿಕ್ಕೆ ಪ್ರಯತ್ನ ಪಡ್ಬೇಕು. ಯಾಕಂದ್ರೆ ಅದು ನಮ್ಮ ಬಾಧ್ಯತೆ ಆಗಿದೆ. ಹಾಗಾಗಿ ಮತ್ತೆ ನಮ್ಮ ರಕ್ಷಣೆಗಾಗಿ ಅವ್ರು ಎಷ್ಟು ಕಷ್ಟಪಟ್ರು ಅನ್ನೋದು ನಮಗೆ ಗೊತ್ತೈತಿ. ಇದೆಲ್ಲವನ್ನು ದೇವರು ನಮ್ಮ ಯೇಸು ಸ್ವಾಮಿಯ ಮೂಲಕವಾಗಿ ಮಾದರಿಯನ್ನು ತೋರಿಸ್ಕೊಟ್ಟು ಅವರಿರುವ ಮಹಾಪರಲೋಕದಲ್ಲಿ ನಾವು ಸೇರ್ಬೇಕು ಅನ್ನುವಂತ ಇಚ್ಛೆಯಿಂದ, ಆಸೆಯಿಂದ ಅವರ ಕೋರಿಕೆ ಒಂದೇ,
ಎಲ್ಲಾ ಮನುಷ್ಯರು ನಿರ್ದೋಷವಾಗಿ ನೀತಿವಂತರಾಗಿ ಪುನಃ ನಾನು ಇದ್ದಲ್ಲಿ ಬರ್ಬೇಕು. ಮನುಷ್ಯರೇ ನೀವು ಹೋಗಿರಿ, ಮತ್ತೆ ತಿರುಗಿ ಬನ್ನಿರಿ ಅಂತ ದೇವರು ನಮಗೆ ಹೇಳಿದ್ದಾನೆ ಅಂತ ಹೇಳಿದ್ರೆ, ತಿರುಗಿ ಹೋಗ್ಬೇಕು, ತಂದೆ ಇರುವ ಜಾಗಕ್ಕೆ ನಾವು ಹೋಗ್ಬೇಕು ಅಂದ್ರೆ ನಮಗೆ ಯೇಸು ಸ್ವಾಮಿಯ ಹೆಜ್ಜೆ ಜಾಡಿನಲ್ಲಿ ಹೋಗ್ಬೇಕು. ನಾವು ಇಲ್ಲಿವರೆಗೂ 5 ಕಾರಣಗಳನ್ನು, ಪ್ರಮುಖವಾದ ಕಾರಣಗಳನ್ನು ನಾವು ನೋಡ್ಕೊಂಡಿದೀವಿ. ಒಂದನೇದು, ನಾವು ಯೇಸು ಸ್ವಾಮಿ ತಂದೆಯಾದ ದೇವರನ್ನು ಸರಿಯಾದ ರೀತಿಯಲ್ಲಿ ಪರಿಚಯ ಮಾಡಕ್ಕೆ ಭೂಮಿ ಬಂದ್ರು ಅಂತ ನೋಡ್ಕೊಂಡಿದೀವಿ. ಅದೇ ರೀತಿ ಯೇಸು ಕ್ರಿಸ್ತರ ಪಾಪಿಗಳನ್ನು ರಕ್ಷಿಸುವುದೋಸ್ಕರ ಭೂಮಿಗೆ ಬಂದ್ರು ಅಂತ ನೋಡ್ಕೊಂಡಿದ್ದೀವಿ. ಅದೇ ರೀತಿ ತಂದೆಯಾದ ದೇವರು ಸಮಾಧಾನ ಪಡಿಸಿ ನಮ್ಮೊಂದಿಗೆ ಅನುಸಂಧಾನ ಮಾಡುವುದಕ್ಕೋಸ್ಕರ ಯೇಸು ಕ್ರಿಸ್ತರು ಭೂಮಿಗೆ ಬಂದಿದ್ದಾರೆ ಅಂತ ನೋಡ್ಕೊಂಡಿದೀವಿ. ಅದೇ ರೀತಿ ಅನ್ಯರಾದ ನಮ್ಮನ್ನು ದೇವರೊಂದಿಗೆ ಬಾಧ್ಯತೆಯಲ್ಲಿ ಪಾಲುಗಾರರಾಗ್ಲಿಕ್ಕೆ ಭೂಮಿ ಮೇಲೆ ಯೇಸು ಸ್ವಾಮಿ ಬಂದ್ರು ಅಂತ ನೋಡ್ಕೊಂಡಿದ್ವಿ. ಅದೇ ರೀತಿ ಕೊನೆಯದಾಗಿ ಯೇಸು ಸ್ವಾಮಿಯು ಮಾದರಿಯನ್ನು ತೋರಿಸುವುದಕ್ಕೆ ಈ ಭೂಮಿ ಮೇಲೆ ಬಂದ್ರು. ಅವರ ಹೆಜ್ಜೆ ಜಾಡಿನಲ್ಲಿ ನಾವು ನಡೆಯುವುದಕ್ಕಾಗಿ ನಮಗೆ ಭೂಮಿ ಮೇಲೆ ಬಂದ್ರು ಅನ್ನೋದನ್ನು ಸ್ಪಷ್ಟವಾಗಿ ನಾವು ತಿಳ್ಕೊಂಡಿದೀವಿ. ಈ ವಾಕ್ಯಗಳು ನಿಮಗೂ ದೇವರ ಆಶೀರ್ವದಿಸ್ಲಿ. ಈ ವಾಕ್ಯಗಳು ನಿಮಗೆ ಅರ್ಥ ಆಗಿದೆ ಅನ್ಕೊಂಡಿದೀವಿ. ಯಾಕಂದ್ರೆ ಈ ಭೂಮಿ ಮೇಲೆ ಯೇಸು ಸ್ವಾಮಿ ಬಂದಿರುವುದು ಸಣ್ಣ ಸಣ್ಣ ರೋಗಗಳು, ಸಣ್ಣ ಸಣ್ಣ ಬಾಧೆಗಳಿದ್ದಾಗ ಪ್ರಾರ್ಥನೆ ಮಾಡಿ ನಮ್ಮ ಜೀವಿತವನ್ನು ಕಳೆಯುವುದಕ್ಕಲ್ಲ. ಯೇಸು ಸ್ವಾಮಿ ಬಂದಿರುವುದು ನಮಗೆ ಮಾದರಿ ತೋರಿಸಿ, ಇದೇ ರೀತಿ ನೀವು ಬದುಕಿದ್ರೆ ನೀವು ನಿತ್ಯ ಜೀವಕ್ಕೆ ಹೋಗ್ತೀರಿ ಅಂತೇಳಿ ಎಲ್ಲಾ ವಿಷಯದಲ್ಲೂ ತಿಳಿಸಿಕೊಟ್ಟಿದ್ದಾರೆ. ಅದನ್ನು ನಾವು ನೆನಪಿನಲ್ಲಿಟ್ಕೊಂಡು ಅವರನ್ನು ಉನ್ನತವಾಗಿ, ಯೇಸು ಸ್ವಾಮಿಯನ್ನು ಇನ್ನೂ ಉನ್ನತವಾಗಿ ನಾವು ಪರಿಚಯ ಮಾಡೋಣ. ಪ್ರಪಂಚಕ್ಕೆ ತಂದೆಯಾದ ದೇವರನ್ನು ಉನ್ನತವಾಗಿ ಪರಿಚಯ ಮಾಡೋಣ ಮತ್ತು ಪವಿತ್ರಾತ್ಮರನ್ನು ನಾವು ಉನ್ನತವಾಗಿ ಲೋಕಕ್ಕೆ ಪರಿಚಯ ಮಾಡೋಣ. ಇದು ನಮ್ಮ ಬಾಧ್ಯತೆ. ಯೇಸು ಸ್ವಾಮಿ ನಮಗೆ ಎಲ್ಲಾ ವಿಷಯದಲ್ಲೂ ಮಾದರಿಯನ್ನು ತೋರಿಸ್ಕೊಟ್ಟಿದ್ದಾರೆ. ಹಾಗಾಗಿ ನಾವು ಸಹ ಅವರ ಹೆಜ್ಜೆ ಜಾಡಿನಲ್ಲಿ ನಡೆಯೋಣ ಅನ್ನುತ್ತಾ ಇವತ್ತಿನ ಕಾರ್ಯಕ್ರಮವನ್ನು, ವಾಕ್ಯ ಭಾಗ ಸಂದೇಶವನ್ನು ನಾನು ಇವತ್ತಿಗೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಕಣ್ಮುಚ್ಚಿ ಸಣ್ಣದಾಗಿ ಒಂದು ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪರಲೋಕದಲ್ಲಿರುವ ತಂದೆಯಾದ ದೇವರೇ, ನಿನ್ನ ಮಹೋನ್ನತವಾದ ನಾಮಕ್ಕೆ ಸ್ತೋತ್ರವಾಗಲಿ, ಮಹಿಮೆ ಆಗಲಿ. ಅಪ್ಪ ತಂದೆ, ವಿಶೇಷವಾಗಿ ಈ ಮುಂಜಾನೆಯ ಸಮಯದಲ್ಲಿ ಕರ್ತನೆ, ನಾವೆಲ್ಲರೂ ಸಭೆಯಾಗಿ ಸೇರಿ ನಿನ್ನ ಆರಾಧನೆಯನ್ನು, ಪ್ರಾರ್ಥನೆಯನ್ನು ಮಾಡಿ ಅಪ್ಪ ನಿನ್ನ ವಾಕ್ಯ ಸಂದೇಶವನ್ನು ಹಂಚಿಕೊಳ್ಳಲು ಕೊಟ್ಟಂತೆ ಈ ಒಂದು ಸುಂದರ ಅವಕಾಶಕ್ಕಾಗಿ ನಿನಗೆ ವಂದನೆಗಳು, ಸ್ತೋತ್ರಗಳು ತಂದೆ. ಅಪ್ಪ ತಂದೆ, ವಿಶೇಷವಾಗಿ ಕರ್ತನೆ, ನೀನು ಏನು ಆಡಬೇಕು ಅದನ್ನ ಆಡಿಸಿದಕ್ಕೆ, ನನಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಅಪ್ಪ ತಂದೆ, ವಿಶೇಷವಾಗಿ ಕರ್ತನೆ, ನಿನ್ನ ಮಕ್ಕಳು ಬಂದಿದ್ದಾರಪ್ಪ. ನಿನ್ನ ಮಕ್ಕಳು ಪ್ರತಿನಿತ್ಯವೂ ನಿದ್ದೆಯನ್ನು ಗೆಟ್ಟು ನಿನ್ನ ವಾಕ್ಯಗಳನ್ನು ಕೇಳಬೇಕೆಂದು, ನಿನ್ನನ್ನು ಘನಪಡಿಸಬೇಕೆಂದು ಪ್ರತಿನಿತ್ಯನೂ ಹಾಲ್ತರಿತಿರುವಂತ ಈ ಮಕ್ಕಳನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸ್ತಾ ಇದ್ದೇನಪ್ಪ. ಪ್ರತಿಯೊಬ್ಬರ ಅವರ ಮನಸ್ಸಿನ ಸ್ಥಿತಿ, ಹೃದಯವನ್ನು ನೀವು ಅರಿತವರಾಗಿದ್ದೀರಿ ಕರ್ತನೆ. ಹೌದು ಸ್ವಾಮಿ, ಅದಕ್ಕಾಗಿ ಸ್ತೋತ್ರ. ಪ್ರತಿ ಒಬ್ಬೊಬ್ಬರನ್ನು ಹೆಸರಿಂದ ಆಶೀರ್ವದಿಸು. ಅವರ ಭೌತಿಕ ಜೀವನದಲ್ಲೂ ಆತ್ಮಿಕ ಜೀವನದಲ್ಲಿ ಯಾವ ಒಂದು ಕೊರತೆ ಬರದ ಹಾಗೆ ಕರ್ತನೆ ನಿಮ್ಮ ಪಾದದಡಿಯಲ್ಲಿ ಅವರನ್ನು ಇಡುತ್ತಿದ್ದೇನಪ್ಪ. ಎಲ್ಲರನ್ನು ಸಂಪೂರ್ಣವಾಗಿ ಆಶೀರ್ವದಿಸಿ ನಿಮ್ಮ ಕೃಪೆಯಿಂದ ತುಂಬಿಸಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಅದೇ ರೀತಿಯಾಗಿ ವಿಶೇಷವಾಗಿ ಅಪ್ಪ, ದಿನನಿತ್ಯ ನಮಗೆ ವಾಕ್ಯಗಳ ಮೂಲಕವಾಗಿ ನಮ್ಮನ್ನು ಭಕ್ತಿಯ ಮಾರ್ಗದಲ್ಲಿ ದಿನವೂ ವೃದ್ಧಿಪಡಿಸುತ್ತಿರುವಂತ ಎಲ್ಲಾ ಸಹೋದರರನ್ನು ನೆನಪು ಮಾಡಿಕೊಳ್ಳುತ್ತೇನೆ. ಎಲ್ಲ ದೇವ ಸೇವಕರನ್ನು ನೆನಪು ಮಾಡಿಕೊಳ್ಳುತ್ತಿದ್ದೇನಪ್ಪ. ಪ್ರತಿ ಒಬ್ಬೊಬ್ಬರನ್ನು ಹೆಸರಿಂದ ಆಶೀರ್ವದಿಸಿ ಬಲಪಡಿಸು. ಅವರ ಕೈ ಪ್ರಯಾಸಗಳನ್ನು, ಅವರ ಆರೋಗ್ಯವನ್ನು ಎಲ್ಲವನ್ನು ನೆನಪು ಮಾಡಿಕೊಳ್ಳಬೇಕೆಂದು ಪ್ರಾರ್ಥಿಸ್ತಾ ಇದ್ದೇನಪ್ಪ ತಂದೆ. ಅದೇ ರೀತಿ ನಮಗಾಗಿ ಕಷ್ಟಪಡುತ್ತಿರುವ ಸಭಾ ಪಾಲಕರಾದ ರಾಮಣ್ಣನವರು, ಅವರ ಕುಟುಂಬದವರಿಗೋಸ್ಕರವಾಗಿ ಪ್ರಾರ್ಥಿಸುತ್ತಿದ್ದೇನೆ ಅಪ್ಪ. ಇನ್ನು ಅಧಿಕವಾಗಿ ಅವರಿಗೆ ಒಳ್ಳೆ ಆಲೋಚನೆಯನ್ನು ಕೊಟ್ಟು ಅನೇಕರನ್ನು ರಕ್ಷಿಸಲು ಹಳ್ಳಿಗಳಿಗೂ ಊರುಗಳಿಗೂ ಓಡಾಡುತ್ತಿದ್ದಾರಪ್ಪ. ಅವರನ್ನು, ಅವರ ಕುಟುಂಬವನ್ನು ರಕ್ಷಿಸುವವರ ಜೊತೆಯಲ್ಲಿದ್ದು ಅವರಿಗೆ ಅಗತ್ಯತೆ ಇರುವುದನ್ನು ಒದಗಿಸಿಕೊಟ್ಟು ಕರ್ತನೆ ಅಪ್ಪ ತಂದೆ, ನಿನ್ನ ಸೇವೆಯಲ್ಲಿ ಇನ್ನೂ ಉನ್ನತವಾಗಿ ಅಭಿವೃದ್ಧಿ ಹೊಂದುವಂತ ಮಹಾಕೃಪೆಯನ್ನು ದಯಪಾಲಿಸೆಂದು ಪ್ರಾರ್ಥಿಸ್ತಾ ಇದ್ದೇನಪ್ಪ. ಅಷ್ಟೇ ಅಲ್ಲ ಕರ್ತನೆ, ಸಭೆಯಾಗಿ ಸೇರಿ ಬರುವ ಪ್ರತಿಯೊಬ್ಬ ಮಕ್ಕಳನ್ನು ಕರ್ತನೆ ಉನ್ನತವಾಗಿ ನಿನ್ನ ಹಸ್ತದಲ್ಲಿ ಇಟ್ಟುಕೊಂಡು ಅವರನ್ನು ಬೆಳೆಸಬೇಕೆಂದು, ಇನ್ನು ಪೋಷಿಸಿ ಅವರ ಮೂಲಕವಾಗಿ ಅನೇಕರು ಸತ್ಯ ಮಾರ್ಗದಲ್ಲಿ ಬರಲು ಸಹಾಯ ಮಾಡ್ಬೇಕು ಅಂತ ಹೇಳಿ ಪ್ರಾರ್ಥಿಸ್ತಾ ಇದ್ದೀನಪ್ಪ. ಅದೇ ರೀತಿಯಾಗಿ ಸಂಜೆ ನಡೆಯುವಂತ ಗೂಗಲ್ ಮೀಟಿಗಾಗಿ ಪ್ರಾರ್ಥಿಸುತ್ತೇನೆ. ಮಕ್ಕಳು ಅಪ್ಪ, ಬೈಬಲ್ ಸ್ಟೂಡೆಂಟ್ ಗಳೆಲ್ಲರೂ ಸೇರಿ ನಡೆಸುತ್ತಿರುವಂತ ಈ ಕಾರ್ಯಕ್ರಮದಲ್ಲಿ ಅಪ್ಪ, ನಿನ್ನ ಸತ್ಯ ಸುವಾರ್ತೆಯನ್ನು ಇದ್ದ ಹಾಗೆ ಕಲಿತುಕೊಂಡು ಪ್ರಪಂಚಕ್ಕೆ ಸಾರಲು ಒಬ್ಬೊಬ್ಬರನ್ನು ಬಲಪಡಿಸು, ಕೃಪೆಯಿಂದ ನಡೆಸು ಕರ್ತನೆ. ಅದೇ ರೀತಿಯಾಗಿ ಪ್ರತಿ ಒಬ್ಬರನ್ನು ಆತ್ಮಿಕ ಜೀವನದಲ್ಲಿ ಬಲಪಡಿಸಬೇಕೆಂದು ಪ್ರಾರ್ಥಿಸುತ್ತಾ ಈ ಎಲ್ಲಾ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ನಿನಗೆ ಸಲ್ಲಿಸ್ತಾ ಇದ್ದೇನಪ್ಪ ತಂದೆ. ಅದೇ ರೀತಿಯಾಗಿ ನಡೆಯುವ ಎಲ್ಲ ಕೂಟಗಳಿಗಾಗಿ ನೆನಪು ಮಾಡಿಕೊಳ್ಳುತ್ತಿದ್ದೇನಪ್ಪ. ಪ್ರತಿ ಒಂದನ್ನು ಆಶೀರ್ವದಿಸು, ಬಲಪಡಿಸು, ಅದನ್ನು ನಡೆಸಲು ಬೇಕಾಗಿದ್ದೆಲ್ಲವನ್ನು ಒದಗಿಸಿಕೊಟ್ಟು ಕಾದು ಕಾಪಾಡುವಂತ ಪ್ರಾರ್ಥಿಸುತ್ತಾ ಈ ಎಲ್ಲ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತರ ಮುದ್ದಾದ ನಾಮದಲ್ಲಿ ಬೇಡಿ ಬಂದಿರುವೆ ನನ್ನ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಯೇಸು ಕ್ರಿಸ್ತರ ಕೃಪೆಯು, ಪರಿಶುದ್ಧಾತ್ಮನ ದೇವರ ಅನನ್ಯ ಸಹವಾಸವು ಎಂದಿಗೂ
ಯೇಸು ಕ್ರಿಸ್ತರು ಎರಡನೇ ಬರೋಣದವರೆಗೂ ನಮ್ಮೆಲ್ಲರೊಂದಿಗೂ ನಿತ್ಯವೂ ನಿರಂತರವೂ ಇರಲಿ. ಆಮೇನ್. ಎಲ್ಲರಿಗೂ ವಂದನೆಗಳು.